ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಎಪಿಸೋಡಲ್ಲಿ ನಮ್ಮ ಕಳೆದ 10 ವರ್ಷಗಳಲ್ಲಿ ನಡೆದಿರ್ತಕ್ಕಂಥ FDA SDA ಅಥವಾ ಗ್ರೂಪ್ ಸಿ ಪರೀಕ್ಷೆಯಲ್ಲಿನ ಸಮಾನಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ. ತುಂಬ ಜನ ಕೇಳ್ತಾ ಇದ್ರಿ ಸಮಾನಾರ್ಥಕ ಪದಗಳ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತ. ಸೊ ನಿಮ್ಮ ಅಪೇಕ್ಷೆ ಮೇರೆಗೆ ಈ ಒಂದು ವಿಡಿಯೋ. ಸೊ ಸ್ನೇಹಿತರೆ ಬನ್ನಿ ಶುರು ಮಾಡ್ಕೊಳ್ಳೋಣ. ಮೊದಲೇದಾಗಿ SDA 2021ರಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಯಾವೆಲ್ಲ ಸಮಾನಾರ್ಥಕ ಪದಗಳು ಬಂದಿದ್ದವು ನೋಡೋಣ. ಮೊದಲೇದಾಗಿ ಅಲ್ಲಿ ಅವನಿ ಅನ್ನೋ ಪದವನ್ನು ಕೇಳಿದರು. ಅದರ ಸಮಾನಾರ್ಥಕ ಅವನಿ ಅಂದರೆ ಭೂಮಿ, ಇಳೆ, ದರೆ, ವಸುಂಧರೆ. ಇದ್ರ ಜೊತೆಗೆ ನಿಮಗೆ ಪೊಡವಿ ಅಂತ ಕೂಡ ಇನ್ನೊಂದು ಬರ್ತದೆ, ಪೊಡವಿ, ರೈಟ್. ಸೊ ಕೇಳ್ಬೋದು ಈ ಭೂಮಿ ಅಂತಕ್ಕಂಥ ಪದ ತುಂಬ ಇಂಪಾರ್ಟೆಂಟ್ ಆಗ್ತದೆ, ಹಲವಾರು ಬಾರಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ 2021ರಲ್ಲಿ ಅವನಿ ಅಂತ ಕೇಳಿದರೆ ಬೇರೆ ಬೇರೆ ಪರೀಕ್ಷೆಯಲ್ಲಿ ಇಳೆ, ದರೆ, ವಸುಂಧರೆ ಈ ರೀತಿ ಬೇರೆ ಬೇರೆಯಾಗಿ ಕೇಳಿದ್ದಾರೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಅದೇ 2021ರಲ್ಲಿ ಅರ್ತಿ ಪದದ ಅರ್ಥವನ್ನು ಕೇಳಿದರು. ಅರ್ತಿ, ಓಕೆ, ಏನಪ್ಪ ಅರ್ತಿ ಅಂದರೆ ಪ್ರೀತಿ, ಆಸಕ್ತಿ, ಸಂತೋಷ, ಇಷ್ಟ, ಹರ್ಷ. ಸೊ ಟೋಟಲ್ ಆಗಿ ಹ್ಯಾಪಿನೆಸ್ ಅಂತ ಹೇಳ್ಬೋದು ನಾವು. ಹ್ಯಾಪಿನೆಸ್, ಆರ್ತಿ ಅಂದರೆ ಹ್ಯಾಪಿನೆಸ್, ಓಕೆನಾ. ಮೂರನೇ ಪದ ಅದೇ 2021ರಲ್ಲಿ ನನ್ನಿ ಅಂತ ಕೇಳಿದರು. ನನ್ನಿ ಅಂದರೆ ಏನು ಇಂಗ್ಲೀಷಲ್ಲಿ? ಟ್ರೂತ್ ಅಂದರೆ ಸತ್ಯ, ನಿಜ, ದಿಟ. ಸೊ ಈ ಮೂರು ಸಮಾನಾರ್ಥಕವಾಗಿ ಬರ್ತಕ್ಕಂಥದ್ದು ನನ್ನಿ ಪದಕ್ಕೆ. ನೆಕ್ಸ್ಟ್ ಸಮಾನಾರ್ಥಕ ಜೋಳವಾಳಿ, ಓಕೆ. ಏನು ಹಿಂಗಂದ್ರೆ ಅನ್ನದ ಋಣ ಅಥವಾ ಉಪ್ಪಿನ ಹಂಗು, ಸರಿನಾ. ನೆಕ್ಸ್ಟ್ ಶಾಲಿವಾನ, ಇಂಪಾರ್ಟೆಂಟ್, ಓಕೆ, ಕೇಳ್ಬೋದು, ಇದನ್ನು ನೆನಪಿಟ್ಕೋಬೇಕು ನೀವು. ಶಾಲಿವಾನ ಅಂದರೆ ಭತ್ತದ ಗದ್ದೆ, ಅರ್ಥ ಆಗ್ತಿದೆಯಲ್ಲ? ಶಾಲಿವಾನ ಅಂದರೆ ಭತ್ತದ ಗದ್ದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಶೌರಿ ಪದದ ಸಮಾನಾರ್ಥಕವನ್ನು ಕೇಳಿದರು. ಶೌರಿ ಅಂದರೆ ಕೃಷ್ಣ ಅನ್ನಬಹುದು, ಗೋವಿಂದ ಅಂತಾದರೂ ಅನ್ನಬಹುದು. ಶೌರಿ ಅಂದರೆ ಕೃಷ್ಣ ಅಥವಾ ಗೋವಿಂದ. ನೆಕ್ಸ್ಟ್ 7ನೇದಾಗಿ ನೋಡ್ಬೋದು ನೀವು 2021ರಲ್ಲಿ ಎಷ್ಟೊಂದು ಸಮಾನಾರ್ಥಕ ಪದಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದಾವ ಅಂತ. ಸೊ ಯು ಕ್ಯಾನ್ ಗೆಟ್ ಸಮ್ ಐಡಿಯಾ. ಈವನ್ ನಮ್ಮ ಅಪ್ಕಮಿಂಗ್ ಎಕ್ಸಾಮಲ್ಲೂ ಕೂಡ ಇದೇ ರೀತಿಯಾಗಿ ಬರ್ಬೋದು. ಅದಕ್ಕೋಸ್ಕರ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಬಿ ಕೇರ್ಫುಲ್ ಹಿಯರ್. ನೆಕ್ಸ್ಟ್ ದೃಗಜಲ ಅಂದರೆ ಏನಂತ ಕೇಳಿದರು, ಅಂದರೆ ಕಣ್ಣೀರು, ಓಕೆ. ದೃಗಜಲ ಅಂದರೆ ಕಣ್ಣೀರು. ನೆಕ್ಸ್ಟ್ ಪಾಯಿಂಟ್ ಕರಿ, ಇಂಪಾರ್ಟೆಂಟ್. ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್ ಫಾರ್ ದಿಸ್, ಓಕೆ. ಭಾಳ ಸಲ ಬಂದಿರೋ ಪ್ರಶ್ನೆ. ಕರಿ ಅಂದರೆ ಏನು? ಆನೆ, ಗಜ, ಎಲಿಫೆಂಟ್, ಓಕೆ. ಕರಿ ಅಂದರೆ ಆನೆ, ಗಜ. ನೆಕ್ಸ್ಟ್ ಶುಕ ಅಂತ ಕೇಳಿದರು. ಇದು ಕೂಡ ಪ್ರಾಣಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಜಾಸ್ತಿ ಸಮಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವಪ್ಪ ಸಮಾನಾರ್ಥಕ ಅಂತ ನೋಡಿದರೆ, ಒಂದು ಪ್ರಾಣಿಗಳ ರಿಲೇಟೆಡ್, ಓಕೆ. ಪ್ರಾಣಿಗಳಿಗೆ ಬೇರೆ ಬೇರೆ ಯಾವ ಹೆಸರುಗಳಿಂದ ಕರೀತಾರೆ. ಫಾರ್ ಎಕ್ಸಾಂಪಲ್ ಕರಿ ಅಂತ ನೋಡಿದ್ವಿ, ಅದೇ ರೀತಿಯಾಗಿ ಇಲ್ಲಿ ಶುಕ ಅಂತ ಕೇಳಿದ್ದಾರೆ. ಸೊ ಗಿಳಿ ಅಂತ ಗೊತ್ತಾಯಿತು, ಅದಕ್ಕೆ ಗಿಳಿ ಅಥವಾ ಗಿನಿ ಎರಡನ್ನು ಕೂಡ ಅರ್ಥ ಮಾಡ್ಕೋಬೇಕು. ಸೊ ನಾನೇನು ಹೇಳ್ತಾ ಇದ್ದೆ, ಇಲ್ಲಿ ಒಂದು ಪ್ರಾಣಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಸೆಕೆಂಡ್ ದೇವಾನುದೇವತೆಗಳಿಗೆ, ಓಕೆ. ದೇವತೆಗಳಿಗೆ ಇರುವ ಬೇರೆ ಬೇರೆ ಹೆಸರುಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣನಿಗೆ ಏನು ಬೇರೆ ಬೇರೆ ಹೆಸರಿದೆ, ಶಿವನಿಗೆ ಏನಿದೆ, ಓಕೆ. ಸೊ ಅವುಗಳ ರಿಲೇಟೆಡ್ ಕೂಡ ಪ್ರಶ್ನೆಗಳು ರಿಪೀಟೆಡ್ ಆಗಿ ಬರ್ತಾ ಇರ್ತಾವೆ. ಹಾಗೆ ಈ ಯೂನಿವರ್ಸಲ್ಲಿ ಬರ್ತಕ್ಕಂಥ ಸೂರ್ಯ, ಚಂದ್ರ, ಓಕೆ, ಇಂಥವುಗಳಿಗೆ ನಕ್ಷತ್ರ ಬೇರೆ ಬೇರೆ ಯಾವೆಲ್ಲ ಅರ್ಥಗಳನ್ನು ಬರ್ತದ ಆ ಪದಗಳಿಗೆ ಅನ್ನೋದನ್ನು ತಿಳ್ಕೋಬೇಕು. ಎಕ್ಸಾಮಲ್ಲಿ ಅವೇ ರಿಪೀಟೆಡ್ ಆಗಿ ಬಂದಿದ್ದಾವೆ ನಮ್ಮ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ, ಸರಿನಾ. ನೆಕ್ಸ್ಟ್ ಕೃಕವಾಳು ಅಂತ ಕೇಳಿದ್ದಾರೆ ನೋಡಿ. ಇದು ಕೂಡ ಪ್ರಾಣಿಗೆ ಸಂಬಂಧಪಟ್ಟಿರೋದು. ಕೃಕವಾಳು ಅಂದರೆ ಕೋಳಿ ಅಥವಾ ಕುಕ್ಕುಟ, ಸರಿನಾ. ಕೃಕವಾಳು. ನೆಕ್ಸ್ಟ್ ಘರ್ಮಜಲ. ಘರ್ಮಜಲ ಅಂದರೆ ಏನು? ಬೆವರು, ಸ್ವೆಟ್ ಅಂತ ಏನು ಕರಿತೀವಲ್ಲ ಇಂಗ್ಲೀಷಲ್ಲಿ ನಾವು. ಎಸ್, ದಟ್ ಈಸ್ ದ ಒನ್. ಘರ್ಮಜಲ ಅಂದರೆ ಬೆವರು. ನೆಕ್ಸ್ಟ್ ಕೈಪರೆ ಅಂತ ಕೇಳಿದ್ದಾರೆ. 12ನೇ ಪ್ರಶ್ನೆ ಇದು. 12ನೇ ಪ್ರಶ್ನೆ ಕೈಪರೆ ಅಂದರೆ ಏನು? ಕ್ಲಾಪ್ಸ್, ಚಪ್ಪಾಳೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ಕೈಪರೆ ಅಂದರೆ ಚಪ್ಪಾಳೆ. ನೋಡಿ ಎಲ್ಲವೂ 2021ರಲ್ಲಿ ಬಂದಿರೋದು, ಸರಿನಾ. ನೆಕ್ಸ್ಟ್ ಪಿಯೂಷ, ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ರಿಪೀಟೆಡ್ ಆಗಿ ಕೇಳಿದ್ದಾರೆ ನೋಡಿ. ತುಂಬ ಸಿಂಪಲ್, ಎಲ್ಲರಿಗೂ ಗೊತ್ತಿದೆ ಅನ್ಕೊತೀನಿ, ಬಟ್ ಕೀಪ್ ದಟ್ ಇನ್ಫಾರ್ಮೇಷನ್ ಇನ್ ದ ಮೈಂಡ್. ಪಿಯೂಷ ಅಂತ ಅಂದರೆ ಅಮೃತ, ಸುಧೆ ಅಥವಾ ಗಿನ್ನದ ಹಾಲು, ಓಕೆ. ಅಮೃತ, ಸುಧೆ, ಗಿನ್ನದ ಹಾಲು ಪಿಯೂಷಕ್ಕೆ ಬರುವ ಸಮಾನಾರ್ಥಕ ಪದಗಳು. ಸ್ನೇಹಿತರೆ, ಇಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಪ್ರತಿಯೊಂದು ಪದಗಳಿಗೆ ಇಲ್ಲಿ ಕೊಟ್ಟಿರೋದನ್ನು ಬಿಟ್ಟು ನಿಮಗೇನಾದರೂ ಗೊತ್ತಿತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕೊಡಿ. ಸೊ ಎಲ್ಲರಿಗೂ ಅದು ಕೂಡ ಯೂಸ್ ಆಗ್ತದೆ. ಕಮೆಂಟನ್ನು ಯೂಶಲಿ ಎಲ್ಲರೂ ನೋಡ್ತಾರೆ ಇವಾಗಂತೂ, ರೈಟ್. ನೆಕ್ಸ್ಟ್ ವೈಜಯಂತಿ. ವೈಜಯಂತಿ ಅಂದರೆ ಏನು? ಬಾವುಟ ಅಥವಾ ಧ್ವಜ, ಓಕೆ. ಬಾವುಟ ಅಥವಾ ಧ್ವಜ, ವೈಜಯಂತಿ ಅಂತ ಬಂದರೆ. ನೆಕ್ಸ್ಟ್ ಪದ ಚರಮ. ಚರಮ ಅಂದರೆ ಕೊನೆಯ ಅಥವಾ ತರುವಾಯ ಅಂತ ಕೂಡ ಆದರೂ ಹೇಳ್ಬೋದು ನೀವು. ಕೊನೆಯ ಅಥವಾ
ತರುವಾಯ, ದಟ್ ಇಸ್ ನಥಿಂಗ್ ಬಟ್ ಲಾಸ್ಟ್. ಓಕೆ, ಲಾಸ್ಟ್, ಕೊನೆಯ. ನೆಕ್ಸ್ಟ್ ಪಾಯಿಂಟ್, ಕಾಸಾರ ಅಂತ ಕೇಳಿದ್ದಾರೆ. ಹಾಗಂದ್ರೆ ಏನು? ಸರೋವರ, ಕೊಳ ಅಥವಾ ಬೋಗಾರ. ನೆನಪಿಟ್ಕೊಳ್ಳಿ, ಒಂದು ರೀತಿ ಟ್ರಿಕ್ಕಿ ಆಗಿರೋ ಪದ ಇದು. ಏನಪ್ಪ ಇದಕ್ಕೆ ಸರಿಯಾಗಿರೋ ಸಮಾನಾರ್ಥಕ? ಸರೋವರ, ದಟ್ ಈಸ್ ಲೇಕ್, ಅಥವಾ ಕೊಳ ಅಥವಾ ಬೋಗಾರ. ಈ ಮೂರನ್ನು ನೀವು ಮರಿಬಾರ್ದು. ನೆಕ್ಸ್ಟ್, ಜೀಮೂತ. ಜೀಮೂತ ಪದದ ಸಮಾನಾರ್ಥಕ ಮೋಡ ಆಗಿರ್ಬೋದು, ಮೇಘ ಆಗಿರ್ಬೋದು ಅಥವಾ ಮುಗಿಲು. ಮೂರು ಇಂಪಾರ್ಟೆಂಟ್. ಜೀಮೂತ, ಸರಿನಾ? ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ ಈ ಪದವನ್ನು. ಜೀಮೂತ ಪದಕ್ಕಿರುವ ಸಮಾನಾರ್ಥಕ ಪದಗಳು ಮೋಡ, ಮೇಘ, ಮುಗಿಲು. ನೆಕ್ಸ್ಟ್, ಬಂಡುನಿ. ಬಂಡುನಿ ಅಂದರೆ ಏನು? ದುಂಬಿ. ಇಂಪಾರ್ಟೆಂಟ್. ಬಂಡುನಿ ಅಂದರೆ ದುಂಬಿ. ಓಕೆನಾ? ನೆಕ್ಸ್ಟ್, ಇಲ್ಲಿದೆ ನೋಡಿ, ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವನ್ 2021ರಲ್ಲೂ ಬಂದಿದ್ದೆ, ರೈಟ್? ನಾನು ಹೇಳ್ತಾ ಇದ್ದೆ ಚಂದ್ರ, ಸೂರ್ಯ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ಬರ್ತಾವಂತ. ಆಲ್ರೆಡಿ ಬಂದುಬಿಟ್ಟಿದೆ ನೋಡಿ. ಇಲ್ಲಿ ಏನು ಕೇಳಿದಾರ? ಚಳಿಗದಿರ ಅಂತ ಕೊಟ್ಟಿದ್ದಾರ. ಚಳಿಗದಿರ ಪದಕ್ಕಿರುವ ಸಮಾನಾರ್ಥಕಗಳು, ದಟ್ ಇಸ್ ನಥಿಂಗ್ ಬಟ್ ಚಂದ್ರ, ಮೂನ್ ಅಲ್ವಾ? ಮೂನ್. ಅದನ್ನು ಹೊರತುಪಡಿಸಿ ತಂಗದಿರ, ಸುಧಾಕರ, ಶಶಿ, ಉಡುರಾಜ, ತುಮುದ. ಓಕೆ, ಸೊ ಈ ಎಲ್ಲವೂ ಪದಗಳು ನಮ್ಮ ಚಂದ್ರನಿಗೆ ಬರುವ ಸಮಾನಾರ್ಥಕ, ಸಿನಾನಿಮ್ಸ್. ಐ ವಿಲ್ ರಿಪೀಟ್ ಒನ್ ಮೋರ್ ಟೈಮ್. ಚಂದ್ರ, ತಂಗದಿರ, ಸುಧಾಕರ, ಶಶಿ, ಉಡುರಾಜ, ತುಮುದ. ಓಕೆ, ಸೊ ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೆಕ್ಸ್ಟ್, ಕೆನ್ನೀರ. ಇದರ ಸಮಾನಾರ್ಥಕ ಕೇಳಿದ್ರು ನೆತ್ತರು ಅಥವಾ ರಕ್ತ ಅಂತ ಹೇಳ್ಬೋದು ನೀವು. ರಕ್ತರು ಅಲ್ಲ, ರಕ್ತ, ಬ್ಲಡ್. ಓಕೆ, ನೆತ್ತರು ಹರಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ರಕ್ತವನ್ನು ಹರಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಅಲ್ವಾ? ಸೊ ಈ ಎರಡು ಪದಗಳ ಜೊತೆಗೆ ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು. ಕೆನ್ನೀರು ಎಂದರೆ ನೆತ್ತರು ಎಂದರ್ಥ. ನೆಕ್ಸ್ಟ್, ಕಿತ್ತಡಿ ಅಂತ ಕೇಳಿದ್ದಾರೆ ನೋಡಿ. ಕಿತ್ತಡಿ ಅಂದರೆ ಯಾರು? ಮುನಿ ಅಥವಾ ಋಷಿಗಳಿಗೆ ನಾವು ಕಿತ್ತಡಿ ಅನ್ನೋ ಪದವನ್ನು ಬಳಕೆ ಮಾಡ್ತೀವಿ ಅಲ್ವಾ? ಋಷಿ ಅಥವಾ ಮುನಿ, ಕಿತ್ತಡಿ ಅಂತ ಬಂದರೆ. ನೆಕ್ಸ್ಟ್, ಕನ್ನಡವಕ್ಕಿ. ಅಗೇನ್ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ವಾ? ಸೊ ನಿಮಗೊಂದು ಗ್ರಿಪ್ ಸಿಗ್ತಾ ಇದೆ. ಸೊ ಪ್ರಾಣಿ ಪಕ್ಷಿಗಳ ಬಗ್ಗೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ನೀವು ಓದಬೇಕಾದ ಸಮಯದಲ್ಲೇ ಬಂದಿರತ್ತಲ್ಲ, ಎಲ್ಲವನ್ನು ನೀವು ನೋಟ್ ಮಾಡಬೇಕಂತ ಇದರ ಅರ್ಥ. ಕನ್ನಡವಕ್ಕಿ ಅಂದರೆ ಗಿಳಿ ಅಥವಾ ಶುಕ ಅಂತ ನೀವು ಅರ್ಥ ಮಾಡ್ಕೋಬೇಕು. ಗಿಳಿ ಅಥವಾ ಶುಕ. ಓಕೆ, ಆಲ್ ದೀಸ್ ಕ್ವಶನ್ಸ್ ಆರ್ ಫ್ರಮ್ SDA 2021. ನಾವು ಲೆಟ್ ಅಸ್ ಮೂವ್ ಟುವರ್ಡ್ಸ್ ದ FDA 2021. 2021ರಲ್ಲಿ ನಡೆದಿರುವ FDA ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಸಮಾನಾರ್ಥಕಗಳನ್ನು ನೋಡ್ತಾ ಹೋಗೋಣ. ಪಂಕ ಪದದ ಅರ್ಥವನ್ನು ಕೇಳಿದರು. ಪಂಕ ಅಂದರೆ ಕೆಸರು ಅಥವಾ ರಾಡಿ ಅಂತ ಹೇಳ್ಬೋದು. ಚಿಕ್ಕವರಿದ್ದಾಗ ನಮ್ಮ ತಾಯಂದ್ರೆ ಹೇಳ್ತಾ ಇರ್ತಾರಲ್ಲ, ಕೆಸರಿನಲ್ಲಿ ಆಡಬೇಡ ಬಟ್ಟೆ ಕೊಳೆಯಾಗುತ್ತದೆ, ರಾಡಿಯಲ್ಲಿ ಆಡಬೇಡ ಬಟ್ಟೆ ಕೊಳೆಯಾಗುತ್ತದೆ. ಹಾಗೆ ನೀವು ಪಂಕ ಅಂತ ಒಂದು ಪದವನ್ನು ಕೂಡ ಸೇರಿಸ್ಕೊಂಡ್ಬಿಡಿ ಅದಕ್ಕೆ ಅಲ್ವಾ? ನೆಕ್ಸ್ಟ್, ಅಂತರ್ಧಾನ ಅಂತ ಕೇಳಿದರು FDA. ಓಕೆ, ಅಂತರ್ಧಾನ ಏನಂಗಂದ್ರೆ ಮಾಯವಾಗು, ಅದೃಶ್ಯವಾಗು ಅಂದರೆ ಕಾಣದೆ ಹೋಗಿಬಿಡೋದು. ಓಕೆ, ಅಂತರ್ಧಾನ ಅಂದರೆ ಮಾಯವಾಗು. ಇಲ್ಲೇ ಇದ್ದ ಮಂಗ ಮಾಯವಾಗಿಬಿಟ್ಟ ಅಂದರೆ ಕಾಣಿಸೋದಿಲ್ಲ ಅಂತ, ಅದೃಶ್ಯ ಅಂತ ಅರ್ಥ ಬರಬೇಕು. ದೃಶ್ಯ ಅಂದರೆ ಕಾಣುವುದು, ಅದೃಶ್ಯ ಅಂದರೆ ಕಾಣದೇ ಇರ್ಬೋದು. ಸೊ ಅಂತರ್ಧಾನ ಅಂದರೂ ಕೂಡ ಅದೇ ಅರ್ಥ ಬರ್ತದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ನೋಡಿ, ಹಲವಾರು ಬಾರಿ ರಿಪೀಟೆಡ್ ಆಗಿದೆ FDA. ಏನು? ತೃಣ. ತೃಣ ಅಂದರೆ ಹುಲ್ಲು ಅಥವಾ ಅಲ್ಪ. ಓಕೆ, ಸ್ಮಾಲೆಸ್ಟ್ ಅಂತ ಹೇಳ್ಬೋದು ನೀವು, ಸ್ಮಾಲೆಸ್ಟ್ ಅಲ್ವಾ? ನೀನು ನನ್ನ ತೃಣಕ್ಕೆ ಸಮಾನ ಅಂದರೆ ಅಲ್ಪ, ನನ್ನ ಮುಂದೆ ನೀನು ಏನೂ ಅಲ್ಲ ಅಂತ. ನಾನೇ ದೊಡ್ಡವನು, ನೀನು ಚಿಕ್ಕವನು, ಸಣ್ಣವನು, ಸ್ಮಾಲೆಸ್ಟ್. ಓಕೆ, ತೃಣ ಎಂದರೆ ಅಲ್ಪ ಅಥವಾ ಹುಲ್ಲು ಎಂದರ್ಥ. ರೈಟ್. ನೆಕ್ಸ್ಟ್ ಪಾಯಿಂಟ್, ಉಂಡಲಿಗೆ. ಉಂಡಲಿಗೆ ಅಂದರೆ ಏನು? ಕಡಬು. ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮ್ಗಳಲ್ಲೆಲ್ಲ ಮಾಡ್ತಾರಲ್ಲ ನಮ್ಮ ಮನೆಯಲ್ಲಿ ಕಡಬನ್ನು, ಆ ಕಡಬಿಗೆ ನಾವು ಉಂಡಲಿಗೆ ಅಂತ ಕೂಡ ಹೇಳ್ತೀವಿ. ಓಕೆ, ಕೆಲವೊಂದಿಷ್ಟು ಜಾಗದಲ್ಲಿ ಕಡಬು ಅಂತಾರೆ, ಕೆಲವೊಂದಿಷ್ಟು ಜಾಗಗಳಲ್ಲಿ ಉಂಡಲಿಗೆ ಅಂತಾರೆ ನಮ್ಮ ಕರ್ನಾಟಕದಲ್ಲಿ. ಹೋಪ್ ನೆನಪಿರುತ್ತೆ ಅನ್ಕೊತೀನಿ ಎಲ್ಲರಿಗೂ ಈ ಪದವನ್ನು. ಉಂಡಲಿಗೆ ಅಂದರೆ ಕಡಬು. ನೆಕ್ಸ್ಟ್, ಖೇಡ. ಖೇಡ ಅಂದರೆ ಏನು? ಹಳ್ಳಿ ಅಥವಾ ಗ್ರಾಮ. ಇದನ್ನ ಹೆಂಗೆ ನೆನಪಿಡ್ಬೋದು ಹೇಳಿ? ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಮಾನ್ಯಖೇಡ ಅಲ್ವಾ? ಸೊ ಹಳ್ಳಿ ಅಥವಾ ಗ್ರಾಮ ಬಂತಲ್ಲ, ಸೊ ನೆನಪಿಟ್ಕೊಳ್ಳಿ ಆ ಥರ. ಖೇಡ ಅಂದರೆ ಹಳ್ಳಿ, ಗ್ರಾಮ, ವಿಲೇಜ್. ಓಕೆ, ಹಳ್ಳಿ, ಗ್ರಾಮ, ಖೇಡ ಅಂದರೆ. ನೆಕ್ಸ್ಟ್ ಪಾಯಿಂಟ್, ಅಳಿನಿ. ಅಳಿನಿ ಅಂದರೆ ಹೆಣ್ಣು ದುಂಬಿ. ಅಲ್ಲಿ ಆಪ್ಷನಲ್ಲಿ ಗಂಡು ದುಂಬಿ ಹಿಂಗೆ ಬೇರೆ ಬೇರೆ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಗೊತ್ತಿರಬೇಕು, ಅಳಿನಿ ಅಂದರೆ ಹೆಣ್ಣು ದುಂಬಿ, ಗಂಡಲ್ಲ, ಹೆಣ್ಣು. ಓಕೆ, ಅಳಿನಿ ಇಂಪಾರ್ಟೆಂಟ್. ನೆಕ್ಸ್ಟ್, ಅಡಕ. ಅಡಕ ಅಂದರೆ ಏನು?
ಅಡಗಿಸಿಡೋದು ಅಂದರೆ ಮುಚ್ಚಿಡೋದು, ಕಾಣದೇ ಇರುವ ಹಾಗೆ ಇಡೋದು ಅಡಕ ಅಂದರೆ. ಓಕೆ, ಅಡಗಿಸು. ಹೈಡ್, ಇಂಗ್ಲೀಷಲ್ಲಿ ನೀವು ಹೈಡ್ ಅಂತ ಕೂಡ ಇದನ್ನು ನೆನಪಿಟ್ಕೋಬೋದು, ಹೈಡ್. ಸರಿನಾ? ನೆಕ್ಸ್ಟ್ ಪದ ಅರ್ಕ. ನೋಡಿ, ಸೂರ್ಯನ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿದೆ ನಾನು, ಬಂದ್ಬಿಡ್ತು ನೋಡಿ, ಅದು ಕೂಡ 2021 ಬಂದ್ಬಿಡ್ತು. ಅರ್ಕ. ಅರ್ಕ ಅನ್ನೋ ಪದಕ್ಕೆ ಸರಿಯಾಗಿರೋ ಸಮಾನಾರ್ಥಕಗಳು ಸೂರ್ಯ, ಪ್ರಭಾಕರ, ಇನ, ಭಾಸ್ಕರ, ಬೆಂಗದಿರ. ತಂಗದಿರ ಅಂತ ನೋಡಿದ್ವಿ ಚಂದ್ರ, ಬೆಂಗದಿರ ಅಂತ ಬಂದರೆ ಸೂರ್ಯ ಅಲ್ವಾ. ಅರ್ಕ ಪದಕ್ಕಿರುವ ಸಮಾನಾರ್ಥಕಗಳು ನೋಡಿ ಹಲವಾರಿದ್ದಾವೆ. ಇವಷ್ಟೇ ಅಂತಲ್ಲ, ಇಲ್ಲಿ ನಾನು ಸ್ಕ್ರೀನ್ ಮೇಲೆ ನಿಮಗೆ ಮ್ಯಾಕ್ಸ್ 1 2 3 4 5 ಕೊಟ್ಟಿದ್ದೀನಿ. ಇದನ್ನು ಹೊರತುಪಡಿಸಿಯೂ ಕೂಡ ಹಲವಾರು ಪದಗಳನ್ನು ನೀವು ಸೂರ್ಯನಿಗೆ ಸಮಾನಾರ್ಥಕವಾಗಿ ಬಳಕೆ ಮಾಡಬಹುದು. ಸೊ ಲಿಸ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಯಾರಿಗೆ ಎಷ್ಟೆಲ್ಲ ಗೊತ್ತಿದೆ ಸೂರ್ಯನಿಗೆ ಬರುವ ಸಮಾನಾರ್ಥಕ ಅಂತ. ಓಕೆ, ಸೊ ಸದ್ಯಕ್ಕೆ ಈ ಎಲ್ಲವನ್ನು ಕೂಡ ನೀವು ನೆನಪಿಡೋಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ವಿಭೂಧ ಅಂತ ಕೇಳಿದರು. ವಿಭೂಧ. ಓಕೆ, ಏನು ವಿಭೂಧ ಅಂದರೆ ಪಂಡಿತ ಅಥವಾ ವಿದ್ವಾಂಸ ಅಲ್ವಾ. ಪಂಡಿತ ಅಥವಾ ವಿದ್ವಾಂಸ, ವಿಭೂಧ ಅಂತ ಬಂದರೆ. ನೆಕ್ಸ್ಟ್ ಮತ್ತು FDAದಲ್ಲಿ ಇನ್ನೊಂದು ಕೂಷ್ಮಾಂಡ ಅಂತ ಕೇಳಿದ್ದಾರೆ ನೋಡಿ, ಇಂಪಾರ್ಟೆಂಟ್. ಓಕೆ, ಇದನ್ನು ಕೂಡ ರಿಪೀಟ್ ಆಗಿ ಬಂದಿರೋ ಪ್ರಶ್ನೆ ಇದು. ಏನಪ್ಪ ಕೂಷ್ಮಾಂಡ ಅಂದರೆ? ಕುಂಬಳಕಾಯಿ, ಪಂಪ್ಕಿನ್ಸ್. ಇಂಗ್ಲೀಷಲ್ಲಿ ಏನಂತಾರೆ? ಪಂಪ್ಕಿನ್ಸ್, ಕುಂಬಳಕಾಯಿಗೆ ಅಲ್ವಾ. ನೆನಪಿಟ್ಕೊಳ್ಳಿ, ಕೂಷ್ಮಾಂಡ ಅಂದರೆ ಕುಂಬಳಕಾಯಿ. ನೆಕ್ಸ್ಟ್ ಮೀನ್. ಓಕೆ, ಇಲ್ಲಿ ನೋಡಿ, ಇವಾಗ FDA 2021 ಕವರ್ ಆಯಿತು, ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಅಂತ. ಇವಾಗ ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಹೋಗೋಣ. ಯಾವುದು? SDA 2019 2019 ಬಂದಿರೋ ಸಮಾನಾರ್ಥಕಗಳನ್ನು ನೋಡ್ತಾ ಇರೋದು. ಸ್ನೇಹಿತರೆ, ಹಿಂದಿನ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗ್ತದೆ, ಪ್ರಶ್ನೆಗಳು ಅದರ ಮೇಲೆ ಬರೋ ಚಾನ್ಸಸ್ ಇರ್ತದೆ ರಿಪೀಟ್ ಆಗಿ. ಅದಕ್ಕೋಸ್ಕರನ ಎಲ್ಲವನ್ನು ಕವರ್ ಮಾಡಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಆಲ್ರೆಡಿ ಗೊತ್ತು, ಪ್ರೀವಿಯಸ್ ಇಯರ್ ಬಂದಿದೆ ಅಂದರೆ ಈ ವರ್ಷ ಬರಬಾರ್ದಂತೇನಿಲ್ಲ. ದೆರ್ ಆರ್ ಲಾಟ್ ಮೆನಿ ಚಾನ್ಸಸ್ ಟು ರಿಪೀಟ್ ದ ಸೇಮ್ ಕ್ವಶನ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ 2019 ಮೀನ್ ಪದದ ಅರ್ಥವನ್ನು ಕೇಳಿದ್ದಾರೆ. ಮೀನ್ ನೋಡಿ, ವ್ಯಂಜನ ಮೀನ್. ಮೀನ್ ಅಂದರೆ ಹೊಳೆಯುವ, ಶೈನಿಂಗ್. ಓಕೆ, ಹೊಳೆಯುವ, ಶೈನಿಂಗ್. ಡೈಮಂಡ್ ಏನಾಗ್ತಾ ಇರ್ತದ? ಹೊಳಿತಾ ಇರ್ತದ, ಶೈನಿಂಗ್. ಓಕೆ, ಮೀನ್ ಅಂದರೆ ಹೊಳೆ ಅಂತ ಅರ್ಥ ಮಾಡಿಕೊಳ್ಳಿ. ನೆಕ್ಸ್ಟ್ ಸ್ವರಗು. ಎಷ್ಟೊಂದು ಸ್ವರಗಿದೆಯಪ್ಪ ನೀನು ಅಂದರೆ ತೆಳ್ಳಗಾಗು, ಸ್ಲೇಮ್. ಓಕೆ, ಸ್ವರಗು, ತೆಳ್ಳಗಾಗು ಅಲ್ವಾ. ನೆನಪಿಟ್ಕೊಳ್ಳಿ, ಈಸಿ ಇದೆ, ಅದು ಅರ್ಥ ಆಗ್ತದೆ ಎಲ್ಲರಿಗೂ, ಎಕ್ಸ್ಪ್ಲನೇಷನ್ ಏನು ಬೇಡ. ತೃಷೆ ಇಂಪಾರ್ಟೆಂಟ್, ಇದನ್ನು ಕೂಡ ಕೇಳಿದ್ದಾರೆ ನೋಡಿ ಮಲ್ಟಿಪಲ್ ಟೈಮ್ಸ್. ತೃಷೆ ಪದದ ಅರ್ಥವೇನು? ಬಾಯಾರಿಕೆ, ನೀರಡಿಕೆ ಅಥವಾ ನೀವು ಆಸೆ ಅಂತ ಅನ್ಕೋಬೋದು. ದಿಸ್ ಇಸ್ ನಾಟ್ ಅಸೆ, ದಿಸ್ ಈಸ್ ಆಸೆ. ಓಕೆ, ತೃಷೆ ಎಂದರೆ ಬಾಯಾರಿಕೆ, ನೀರಡಿಕೆ, ಆಸೆ ಎಂದು ನೆನಪಿಟ್ಕೋಬೇಕಾಗ್ತದೆ ನೀವು. ಓಕೆನಾ. ಥರ್ಸ್ಟಿ, ಇಂಗ್ಲೀಷಲ್ಲಿ ಏನು? ಥರ್ಸ್ಟಿ, ರೈಟ್. ನೆಕ್ಸ್ಟ್ ಕಲಹ. ಸಿಂಪಲ್. ಕಲಹ ಅಂದರೆ ಏನು? ಅಣ್ಣ ತಮ್ಮಂದಿರ ಜಗಳ, ಬಂಧು ಬಳಗಗಳ ಜಗಳ, ಕಲಹ. ಓಕೆ, ಅಣ್ಣನಿಗೂ ತಮ್ಮನಿಗೂ ಕಲಹ ಆಗಿದೆ, ಕೋರ್ಟಿನ ಮೆಟ್ಟಲನ್ನು ಏರಿದ್ದಾರೆ. ಏನಾಗಾದರೆ ಅರ್ಥ ಆಗ್ತಿದೆಯಲ್ಲ? ಜಗಳ, ಕಾಳಗ, ಒಡೆದಾಟ, ಯುದ್ಧ ಕೂಡ ಅಂತ ಸಮ್ಟೈಮ್ಸ್ ಹೇಳ್ತಾರೆ. ಸೊ ನೆನಪಿಟ್ಕೋಬೇಕು ಇದನ್ನು. ಕಲಹ ಎಂದರೆ ಜಗಳ, ಕಾಳಗ, ಹೊಡೆದಾಟ, ಯುದ್ಧ. ಓಕೆ, ನೆಕ್ಸ್ಟ್ ಪದ್ಮ ಬಂತು ನೋಡಿ, ಇದು ಇಂಪಾರ್ಟೆಂಟ್. ಪದ್ಮ ಅಂದರೆ ಕಮಲ, ತಾವರೆ. ಓಕೆ, ಪದ್ಮಜ ನೆನಪಾಗ್ತಾ ಇದೆಯಲ್ಲ ನಿಮಗೆ? ಪದ್ಮ ಪದದ ಅರ್ಥ ಇಂಪಾರ್ಟೆಂಟ್ ಇದು ಕೂಡ. ನೆಕ್ಸ್ಟ್ ಮತ್ತೇನು ಕೇಳಿದ್ದಾರೆ 2019 ಕಾಂತಾರ. ಓಕೆ, ಬಹುಶಃ ಇದು ಕಾಂತಾರ ಫಿಲ್ಮ್ ಬರೋಕ್ಕಿಂತ ಮುಂಚೆ ಕಷ್ಟ ಆಗ್ತಿತ್ತೇನೋ, ಬಟ್ ಎಲ್ಲರಿಗೂ ಗೊತ್ತು ಇವಾಗ ಕಾಂತಾರ ಅಂದರೆ ಕಾಡು. ಓಕೆ, ಕಾಂತಾರ ಅಂದರೆ ಕಾಡು. ಫಾರೆಸ್ಟ್ ಏನನ್ಬೋದಪ್ಪ ಇದಕ್ಕೆ ಬೇರೆ ಬೇರೆ ಹೆಸರುಗಳಿಂದ? ಅರಣ್ಯ, ಅಡವಿ, ಹಾಗೆ ಕಾನನ. ಸರಿನಾ? ಸೊ ಈ ಎಲ್ಲವನ್ನು ಕೂಡ ನೆನಪಿಡಬೇಕು. ನೀವು ಕೇಳಬಹುದು ಈ ಪ್ರಶ್ನೆಯನ್ನು. ಕಾಂತಾರ ಪದದ ಸಮಾನಾರ್ಥಕವನ್ನು ಕಾನನ, ಅಡವಿ, ಅರಣ್ಯ ಅಂತ ನಿಮ್ಗೆ ಗೊತ್ತಿರಬೇಕು. ಸರಿನಾ? ಕಾಂತಾರ. ಹಾಗೆ ಈ ಕಾಂತಾರ ಫಿಲ್ಮಲ್ಲಿ ನಡೆಸಿರ್ತಕ್ಕಂಥ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ಬೆಸ್ಟ್ ಫಿಲ್ಮ್ ಹಾಗೆ ಬೆಸ್ಟ್ ಹೀರೋ ಅಂತ ಕೂಡ ಈ ಸರ್ತಿ 70ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸಲ್ಲಿ ಪ್ರಶಸ್ತಿ ಬಂದಿರೋದು ಕೂಡ ನಿಮಗೆ ಗೊತ್ತಿದೆ ಅಂದ್ಕೊತೀನಿ. ನೆಕ್ಸ್ಟ್ ಸಮುದ್ರ. ಸಿಂಪಲ್ ಆಗಿರೋದು ಕಡಲು ಅಥವಾ ಸಾಗರ, ಇದು ಗೊತ್ತಾಗ್ತದೆ. ನೆಕ್ಸ್ಟ್ ಅಗ್ಗಿನಿ. ಏನಪ್ಪ ಅಗ್ಗಿನಿ ಅಂದರೆ? ವಾಟರ್, ಮಡಿ ನೀರು. ಈಗ ಪೂಜೆ ಎಲ್ಲ ಮಾಡಬೇಕಾದ್ರೆ ಏನು ಮಾಡ್ತಾರೆ? ಮಡಿಯಲ್ಲಿ ಇರ್ತಾರೆ, ಮಡಿ ನೀರಿನ ಬಳಕೆ ಮಾಡ್ತಾರೆ ಪೂಜೆ ಮಾಡಬೇಕಾದ್ರೆ. ಓಕೆ, ಯಾರೋ ಒಬ್ಬರು ಕೈಯನ್ನು ಫುಲ್ ಒಳಗಡೆ ಹಾಕೊಂಡು ಆ ಚೆಮ್ಮನ್ನು ತೊಗೊಂಬಂದ್ರೆ ಏನು ಹೇಳ್ತಾರೆ? ಮಡಿ ಇದೆ, ಈ ಥರ ತರಬೇಡಪ್ಪ, ಫ್ರೆಶ್ ವಾಟರ್ನ ತೊಗೊಂಬ, ಅದರಲ್ಲಿ ಏನು ಕೈ ಎದ್ದು ಬೇಡ ಹೇಳ್ತಾರಲ್ಲ. ಮಡಿ ಅಂದರೆ ಶುದ್ಧ ಅಂತ ಹೇಳಬೇಕು, ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಅಗ್ಗಿನಿ ಅಂದರೆ ಮಡಿ ನೀರು. ನೆಕ್ಸ್ಟ್ ಓಕೆ, ಅರಿಲ್ ಪದದ ಅರ್ಥ ಬಂತು ನೋಡಿ 2019 ನಕ್ಷತ್ರ, ತಾರೆ. ಹೇಳಿದೆಲ್ಲ ನಾನು ನಕ್ಷತ್ರಗಳ ಬಗ್ಗೆ, ಸೂರ್ಯ ಚಂದ್ರಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ ಅಂತ ಬಂದಿದೆ ನೋಡಿ ಇಲ್ಲಿ 2019. ಅರಿಲ್ ಅಂದರೆ ನಕ್ಷತ್ರ ಅಥವಾ ತಾರೆ. ನೆಕ್ಸ್ಟ್ ಹಾವುಗೆ ಅಂತ ಕೇಳಿದ್ದಾರೆ. ಹಾವುಗೆ ಅಂದರೆ ಏನು? ಪಾದುಕೆ, ಚಪ್ಪಲಿ, ಮೆಟ್ಟು.
ನಾವು ಕಾಲಲ್ಲಿ ಹಾಕೋತೀವಲ್ಲ, ದಟ್ ಈಸ್ ದ ಒನ್, ಚಪ್ಪಲಿ. ಓಕೆ, ನಮ್ಗೆ ಗೊತ್ತಿರೋ ಚಪ್ಪಲಿ, ಬಟ್ ಅದ್ರ ಜೊತೆಗೆ ಅದಕ್ಕೆ ಹಾವುಗೆ, ಪಾದುಕೆ, ಮೆಟ್ಟು ಗೊತ್ತಿದೆ ಅನ್ಕೊಂತೀನಿ ತುಂಬ ಜನರಿಗೆ. ನಮ್ಮ ಹಿರಿಯರೆಲ್ಲ ಹಾಕ್ತಾ ಇದ್ರಲ್ಲ, ಪ್ರಮುಖವಾಗಿ ಅವು ಮೆಟ್ ಅಂತ ಕರಿತಾ ಇದ್ರು ಅಲ್ವಾ. ಸೊ ಅದ್ರ ಜೊತೆಗೆ ಚಪ್ಪಲಿ, ಪಾದುಕೆಯನ್ನು ಹಾವುಗೆ ಪದಕ್ಕೆ ಬರುವ ಸಮಾನಾರ್ಥಕಗಳು. ನೆಕ್ಸ್ಟ್ ಇಯರ್ ಯಾವುದು? SDA 2019 ಕಂಪ್ಲೀಟ್ ಆಯಿತು. ಇವಾಗ FDA 2019 ಬಂದಿರೋ ಪ್ರಶ್ನೆ ನೋಡೋಣ. ಅಲ್ಲಿ ಯಾವ್ದು ಬಂದಿದೆ ಮಧ್ಯದಾಗಿ? ಕೋಮನ. ಸೊ ನೋಡಿ, ಆಲ್ರೆಡಿ ನಾವು 43 ಸಮಾನಾರ್ಥಕ ಪದಗಳನ್ನು ಕಲ್ತ್ಕೊಂಡಿವಿ ಅಲ್ವಾ. 43 ಎಕ್ಸಾಮಲ್ಲಿ ಬಂದಿರೋದು. ಅದಕ್ಕೆ ಬೇರೆ ಬೇರೆ ಪದಗಳನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಟ್ಟೆ. ಸೊ ಅವು ಕೂಡ ಬರ್ಬೋದಲ್ಲ, ಹೆಚ್ಚು ಕಡಿಮೆ ಎಷ್ಟಾಯಿತು? ಹತ್ತಿರ 100 ಹತ್ರ ಬಂದುಬಿಡ್ತೀವಾಗ ನಿಮ್ಗೆ ಸಮಾನಾರ್ಥಕಗಳು ನಿಮ್ಮ ಮೈಂಡಲ್ಲಿ. ಓಕೆ, ಒಂದು ಡೇಟಾಬೇಸಲ್ಲಿ ಬಂದು ಕೂತ್ಕೊಬಿಡ್ತು. ಇನ್ನೂ ನೋಡ್ತಾ ಹೋಗೋಣ ಬೇರೆ ಎಷ್ಟು ಬರ್ತದ ಅಂತೇಳಿ. ಸದ್ಯಕ್ಕೆ ಕೋಮನ ಪದದ ಅರ್ಥ ಲಂಗೋಟಿ. ಕೋಮನ ಅಂದರೆ ಲಂಗೋಟಿ. ನೆಕ್ಸ್ಟ್ ದೂರ್ವೆ ಅಂದರೆ ಗರಿಕೆ. ಓಕೆ, ನೆಕ್ಸ್ಟ್ ಬಂತು ನೋಡಿ, ಮತ್ತೆ ಪ್ರಾಣಿಗಳಿಗೆ ಸಂಬಂಧಪಟ್ಟಿರೋದು ದ್ವಿದರ. ಅಲ್ಲೇ ನೋಡಿದ್ವಿ ನಾವು ಆವಾಗಲೇ ಕರಿ ಅಂತ ನೋಡಿದ್ದೀವಿ 2021 ಪೇಪರಲ್ಲಿ. ಸೊ ಇಲ್ಲೇನು ಮಾಡಿದ್ದಾರೆ? ದ್ವಿದರ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಕಾನ್ಸಂಟ್ರೇಟ್ ಮಾಡಿ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ದೇವಾನುದೇವತೆಗಳ ಬಗ್ಗೆ ಅಂತ ಹೇಳ್ತಾ ಇರೋದು. ಓಕೆ, ದ್ವಿದರ ಅಂದರೆ ಆನೆ, ಗಜ. ಓಕೆ, ನೆಕ್ಸ್ಟ್ ಪಾಷಾಣ ಅಂದರೆ ಕಲ್ಲು, ಸ್ಟೋನ್. ಓಕೆ, ಪಾಷಾಣ ಅಂದರೆ ಕಲ್ಲು. ನೆಕ್ಸ್ಟ್ ಶಿಲೆ ಅಂತ ಕೂಡ ನೀವು ಅನ್ಕೋಬೋದು, ಅದು ಬರ್ತದೆ ಅರ್ಥ ಪಾಷಾಣಕ್ಕೆ, ಶಿಲೆ ಅಥವಾ ಕಲ್ಲು ಎರಡು. ನೆಕ್ಸ್ಟ್ ಗೋಸಾಯಿ, ಇಂಪಾರ್ಟೆಂಟ್. ಗೋಸಾಯಿ ಅಂತ ಯಾರಿಗೆ ಕರಿತೀವಿ? ಸನ್ಯಾಸಿಗಳಿಗೆ ಅಥವಾ ಅವರಿಗೆ ಹೊಂದುವ ಇನ್ನೊಂದು ಸಮಾನಾರ್ಥಕ ಪದ ಬೈರಾಗಿ. ಓಕೆ, ಗೋಸಾಯಿ ಎಂದರೆ ಸನ್ಯಾಸಿ ಅಥವಾ ಬೈರಾಗಿ ಎಂದರ್ಥ. ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ, ಮರಿಬಾರ್ದು. ನೆಕ್ಸ್ಟ್ 48 ಏನಿದೆ? ಹಳು ಅಂದರೆ ಕಾಡು, ಕಾನನ. ಆವಾಗಲೇ ನೋಡಿದ್ವಲ್ಲ ನಾವು ಕಾಂತಾರ ಅಂಥೇಳಿ, ಅದೇ ಇದು ಹಳು ಅಂದರು, ಅದೇ ಅರ್ಥ ಬರೋದು. ಕಾಂತಾರ, ಕಾಡು, ಕಾನನ, ಅರಣ್ಯ, ಅಡವಿ ಅಲ್ವಾ. ಸೊ ನಿಮಗೆ ಕ್ಲಿಯರ್ ಆಗ್ತಾ ಇದೆ. ನೆಕ್ಸ್ಟ್ 49ಏನಿದೆ? ತಸ್ಕರ ಅಂತ ಯಾರಿಗೆ ಕರಿತೀವಿ ನಾವು? ಥೀಫ್. ಇಂಗ್ಲೀಷಲ್ಲಿ ಥೀಫ್ ಅಂದರೆ ಕಳ್ಳನಿಗೆ ಕರಿತೀವಿ ತಸ್ಕರ ಅಂಥೇಳಿ. ಅದನಿಗೆ ಮತ್ತೊಂದು ಏನು ಕರಿಬೋದು ಆತನಿಗೆ? ಚೋರ. ಇದೊಂಥರ ಹಿಂದಿ ಅರ್ಥ ಬರ್ತದ ಚೋರ ಅಂದರೆ, ಬಟ್ ಇದನ್ನು ಕೂಡ ಬಳಕೆ ಮಾಡ್ತಾರೆ ಕೆಲವೊಂದು ಪ್ರದೇಶಗಳಲ್ಲಿ. ಸೊ ತಸ್ಕರ ಎಂದರೆ ಕಳ್ಳ ಅಥವಾ ಚೋರ ಎಂದರ್ಥ. ಥೀಫ್ ಅಂತ ನೆನ್ಪಿಟ್ಕೊಳ್ಳಿ ನೀವು ಇಂಗ್ಲೀಷಲ್ಲಿ ಬೇಕಾದರೆ. ನೆಕ್ಸ್ಟ್ ಪಲ್ವಲ. ಏನು ಪಲ್ವಲ ಅಂದರೆ? ಕೊಳ, ನೀರಿನ ಜರಿ. ಓಕೆ, ಪಲ್ವಲ ಎಂಬ ಪದದ ಅರ್ಥ ಕೊಳ ಮತ್ತು ನೀರಿನ ಜರಿ ಎಂದು ಆಗುತ್ತದೆ. ನೆಕ್ಸ್ಟ್, ಸೊ ಇದಿಷ್ಟು FDA 2019 ಬಂದಿರೋದು. ಇವಾಗ ನೆಕ್ಸ್ಟ್ ಹೋಗೋಣ, ದಟ್ ಈಸ್ SDA 1991 1991. ಸೊ ಇವಾಗ ತುಂಬ ಕಷ್ಟ ಆಗ್ತಾ ಇದೆ, ಬಟ್ ನೀವು ತುಂಬ ಹಳೆ ಪ್ರಶ್ನೆ ಪತ್ರಿಕೆಗಳು ಲೈಕ್ ಇವಾಗ ಏನು ನೋಡ್ತಾ ಇದ್ದೀವಲ್ಲ 1991 ಅದಕ್ಕಿಂತ ಮುಂಚೆ ನಡೆದಿರೋದೆಲ್ಲ ತುಂಬ ಈಸಿ ಅನಿಸ್ತದೆ. ಬಟ್ ಎಲ್ಲ ಕವರ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವುಗಳನ್ನು ಕೂಡ ನಾನಿಲ್ಲಿ ಕವರ್ ಮಾಡಿ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದೇ ಒಂದು ಇಯರ್ ಹಾಕೊಳ್ಳೋದು, ಮುಂದ್ಗಡೆ ಅದರಲ್ಲಿ ಬಂದಿರೋ ಎಲ್ಲ ಪ್ರಶ್ನೆಗಳನ್ನು ಲಿಸ್ಟ್ ಔಟ್ ಮಾಡಿ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ 1991 SDAದಲ್ಲಿ ಆದೇಶ ಅಂತ ಬಂದಿತ್ತು. ಆದೇಶ ಅಂದರೆ ಏನು? ಆಜ್ಞೆ. ನಾನು ನಿನಗೆ ಆದೇಶವನ್ನು ಮಾಡುತ್ತೇನೆ, ಆ ರಾಜನ ಮೇಲೆ ದಂಡೆತ್ತಿ ಹೋಗು ಅಲ್ವಾ. ಆಜ್ಞೆ ಮಾಡುತ್ತಿದ್ದೇನೆ, ದಂಡೆತ್ತಿ ಹೋಗು ಅಂತ ಹೇಳಿ. ಓಕೆ, ನೆಕ್ಸ್ಟ್ ಆಕಾಶ ಅಂದರೆ ಬಾನು, ದಟ್ ಈಸ್ ನಥಿಂಗ್ ಬಟ್ ಸ್ಕೈ. ನೆಕ್ಸ್ಟ್ ಪದ ಬವನೆ ಅಂದರೆ ಕಷ್ಟ. ನೆಕ್ಸ್ಟ್ ಪದ ನೇತಾರ ಅಂದರೆ ಮುಖಂಡ. ಇವನು ನಮ್ಮ ಊರಿನ ನೇತಾರ. ಯಾವುದೇ ಸಮಸ್ಯೆಗಳು ಬಂದರೂ ಇವನ ಮುಖಾಂತರವೇ ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೇವೆ. ಇವನು ನಮ್ಮ ಊರಿನ ಮುಖಂಡ. ಅರ್ಥ ಆಗ್ತಿದೆಯಲ್ಲ ಹಾಗೆ. ನೆಕ್ಸ್ಟ್ ಸೋಜಿಗ. ಇದೊಂದು ಸೋಜಿಗದ ಸಂಗತಿ ಅಂದರೆ ಆಶ್ಚರ್ಯವಾಗುವ ಸಂಗತಿ. ನೆಕ್ಸ್ಟ್ ದುಗುಡ. ಓಕೆ, ದುಗುಡ ಅಂದರೆ ದುಃಖ ಅಲ್ವಾ. ದುಗುಡ ಅಂದರೆ ದುಃಖ. ಸೊ ಇದಿಷ್ಟು SDA 1991 ಬಂದಿರೋದು. ನೆಕ್ಸ್ಟ್ 1998 ಕೇಳಿರೋದನ್ನು ನೋಡೋಣ SDAದು. ಓಕೆ, ಅನುಪಮ ಇಂಪಾರ್ಟೆಂಟ್. ಏನಪ್ಪ ಅನುಪಮ ಅಂದರೆ? ಹೋಲಿಕೆ ಇಲ್ಲದ, ನಾಟ್ ಕಂಪ್ಯಾರೇಬಲ್. ಓಕೆ, ಹೋಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲೋದು. ವಿ ಕೆನಾಟ್ ಕಂಪೇರ್ ವಿತ್ ಎನಿಥಿಂಗ್, ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಅನುಪಮ. ನೆಕ್ಸ್ಟ್ ಕಾಕತಾಳೀಯ. ಕಾಕತಾಳೀಯ ಅಂದರೆ ಏನು? ಅಕಸ್ಮಾತ್ ಅಂತಾರಲ್ಲ ಜನರಲ್ ಆಗಿ, ಅಕಸ್ಮಾತ್ ಕಾಕತಾಳೀಯ. ಅವ್ರು ಹೇಳೋದಕ್ಕೂ ನೀವು ಹೇಳೋದಕ್ಕೂ ಸಿಂಕ್ ಆಗೋದು ಎಟ್ ಎ ಟೈಮ್, ಅದನ್ನು ನಾವು ಕಾಕತಾಳೀಯ ಅಂತೀವಿ. ನೆಕ್ಸ್ಟ್ ಗೌಳಿಗ ಅಂದರೆ ಏನು? ದನ ಕಾಯುವವನು. ಅಥವಾ ನಮ್ಮ ಊರಲ್ಲೆಲ್ಲ ಬರ್ತಿರ್ತಾರಲ್ಲ ಹಾಲನ್ನು ತೆಗೆದುಕೊಂಡು ಹೋಗಲಿಕ್ಕೆ, ಅವರಿಗೂ ಕೂಡ ನಾವು ಗೌಳಿಗ ಅಂತಲೇ ಕರಿತೀವಿ. ಓಕೆ, ಗೌಳಿಗ ಅಂದರೆ ದನ ಕಾಯುವವನು. ನೆಕ್ಸ್ಟ್ ಪದ ಅವರ್ಣೀಯ, ನಾಟ್ ಡಿಸ್ಕ್ರೈಬೆಬಲ್, ವರ್ಣಿಸಲು ಸಾಧ್ಯವಿಲ್ಲದ
ಓಕೆ, ಡಿಸ್ಕ್ರೈಬ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅದಕ್ಕೆ ಅವರ್ಣೀಯ ಅಂತೇಳಿ ಕರಿತೀವಿ ಅಲ್ವಾ. ಎಕ್ಸಾಂಪಲ್, ಐಶ್ವರ್ಯ ರೈನ ಸೌಂದರ್ಯವು ಅವರ್ಣೀಯ, ವರ್ಣಿಸಲು ಸಾಧ್ಯವಿಲ್ಲದಷ್ಟು ಸುಂದರವಾಗಿದ್ದಾಳೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ 2006 ಕೇಳಿರೋದನ್ನು ನೋಡೋಣ. ಅಲ್ಲೇನು ಕೇಳಿದ್ದಾರೆ, ಮೊದಲೇದಾಗಿ 61ಕ್ಕೆ ಬಂದಿವಿ ನೋಡಿ ನಾವು ಇವಾಗ. ಆಲ್ರೆಡಿ ವಿ ರೀಚ್ಡ್ 61 ಆಲ್ರೆಡಿ. ಚಿಪ್ಪಿಗ ಅಂತ ಕೇಳಿದ್ದಾರೆ. ಚಿಪ್ಪಿಗ ಅಂದರೆ ಏನು? ಬಟ್ಟೆ ಹೊಲಿಯುವವನು. ಓಕೆ, ಬಟ್ಟೆ ದಿಸ್ ಇಸ್ ನಾಟ್ ಹಳೆ, ದಿಸ್ ಇಸ್ ಲೇ, ಬಟ್ಟೆ ಹೊಲಿಯುವವನು. ಹಾಗೆ ಜನರಲ್ ಆಗಿ ಸಿಂಪಿಗ ಅಂತ ಕೂಡ ಕರೀತಾರೆ. ಓಕೆ, ಭಾಳಷ್ಟು ಜನಕ್ಕೆ ಗೊತ್ತಿದೆ ಅನ್ಕೊತೀನಿ ಇದನ್ನು. ಚಿಪ್ಪಿಗ ಅಥವಾ ಸಿಂಪಿಗ, ಸಿಂಪಿಗೆರ ಮನೆಗೆ ಹೋಗೋಣ ನಡೀರಿ ಅಂತಿರ್ತಾರಲ್ಲ ನಮ್ಮ ಮನೆಯಲ್ಲಿ ತಾಯಂದಿರಲ್ಲ, ಸೊ ಅದು ಬಟ್ಟೆ ಹೊಲಿಯುವವನು. ನೆಕ್ಸ್ಟ್ ಕೆಂಗದಿರ ಬಂತು ನೋಡಿ, ಮತ್ತೆ ಸೂರ್ಯನ ಬಗ್ಗೆ. ಸೂರ್ಯ ನೇಸರು, ಕೆಂಗದಿರ ಅಂದರೆ. ನೆಕ್ಸ್ಟ್ 63 ಕಟ್ಟಳಲು ಅಂದರೆ ಅತಿಯಾದ ದುಃಖ. ಹಿಂದ್ಗಡೆ ಒಂದು ನೋಡಿದ್ದೀವಿ ನಾವು, ದುಗುಡ ಅಂದರೆ ದುಃಖ ಅಂತ. ಸೊ ಇದು ಕಟ್ಟಳಲು, ಹೈ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ದುಃಖ, ಇದು ಅತಿಯಾದ ದುಃಖ. ಓಕೆ, ನೆಕ್ಸ್ಟ್ ಕನ್ನಡವಕ್ಕಿ, ರಿಪೀಟ್ ಆಗಿದೆ ನೋಡಿ, ಕನ್ನಡವಕ್ಕಿ ಏನು ಹೇಳಿ, ಗಿಳಿ ಅಥವಾ ಗಿನಿ. ಕನ್ನಡವಕ್ಕಿ ಅಂದರೆ ಗೊತ್ತಾಗಿದೆ ನಿಮ್ಗೆ ಆಲ್ರೆಡಿ ಅಲ್ವಾ. ನೆಕ್ಸ್ಟ್ 2008 SDA ಪೇಪರ್ ಬಂತು ನೋಡಿ. ಅಲ್ಲೇನು ಕೇಳಿದಾರ, ಮೊದಲೇದಾಗಿ ಹೂಳು. ಹೂಳು ಅಂದರೆ ಕೆಸರು ಅಥವಾ ಮಣ್ಣು. ಅವಾಗವಾಗ ನ್ಯೂಸಲ್ಲಿ ಬರ್ತಾ ಇರುತ್ತಲ್ಲ, ಬೆಂಗಳೂರಿನ ರಾಜಕಾಲುವೆಯಲ್ಲಿ ಹೂಳು ತುಂಬಿಕೊಂಡಿದೆ, ಅದನ್ನು ತೆಗೆಯುವ ಕಾರ್ಯ ನಡೆಯುತ್ತಿದೆ. ಅಂದರೆ ಕೆಸರು ತುಂಬಿಕೊಂಡಿದೆ, ನೀರು ಹೋಗಲು ಸಾಧ್ಯವಾಗುತ್ತಿಲ್ಲ, ಅದನ್ನು ತೆಗೆಯಬೇಕು ಎಂದರ್ಥ. ಅರ್ಥ ಆಗ್ತಿದೆಯಲ್ಲ, ಹೂಳು ಎಂದರೆ ಕೆಸರು, ಮಣ್ಣು. ನೆಕ್ಸ್ಟ್ ಸ್ಥಾನಪಲ್ಲಟ ಅಂದರೆ ಸ್ಥಳಾಂತರ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ ಆಗೋದು. ದಟ್ ಇಸ್ ನಥಿಂಗ್ ಬಟ್ ಸ್ಥಾನಪಲ್ಲಟ. ಇಲ್ಲಿರುವ ಒಂದು ವಸ್ತು ಇಲ್ಲಿಗೆ ಸ್ಥಾನಪಲ್ಲಟಗೊಂಡಿದೆ ಅಂದರೆ ಸ್ಥಳಾಂತರಗೊಂಡಿದೆ ಅಲ್ವಾ. ನೆಕ್ಸ್ಟ್ ಓಕಳಿಯಾಡು. ಓಕಳಿಯಾಡು ಅಂದ್ರೇನು? ಬಣ್ಣದ ನೀರು ಎರಚು. ಇದನ್ನೆಲ್ಲ ಇವಾಗಲೂ ಆಚರಣೆ ಮಾಡ್ತಾರೆ ನಮಗೆ ಹಳ್ಳಿ ಕಡೆಯೆಲ್ಲ. ಓಕಳಿ ಆಡೋದು ಅಂತ ಒಂದು ಹಬ್ಬನೇ ಇದೆ, ಅದು ಅಲ್ಲೇ ಮಾಡ್ತಾರೆ, ನೀರನ್ನು ಎರಚಾಡೋದು ಒಬ್ಬರಿಂದ ಒಬ್ಬರಿಗೆ, ಬಣ್ಣದ ನೀರನ್ನು. ಓಕೆ, ಓಕಳಿಯಾಡು. ನೆಕ್ಸ್ಟ್ STA 2015 ಪೇಪರ್ಗೆ ಬಂದವು ನಾವು ಇವಾಗ. ಏನೇನು ಕೇಳಿದಾರೆ ಅಲ್ಲಿ? ಮೊದಲೇದಾಗಿ ಗಂಧವತಿ. ಗಂಧವತಿ ಏನಂಗಂದ್ರೆ ಧರೆ, ಭೂಮಿ ಅಲ್ವಾ. ಸೊ ಹೇಳಿದೆ ನಾನು, ಇವೆಲ್ಲ ಬರ್ತದೆ ನಿಮಗೆ ಪದೇ ಪದೇ ಅಂತ ಹೇಳಿ, ಅರ್ಥ ಆಗ್ತಾ ಇದೆ ನಿಮಗೆ. ನೆಕ್ಸ್ಟ್ ಕೇವಲ ಅಂದರೆ ಬೆಲೆ ಇಲ್ಲದ, ಅಂದರೆ ಸ್ವಲ್ಪ ಅಂತ ಅರ್ಥ ಮಾಡ್ಕೊಳ್ಳಿ ನೀವು, ಜಾಸ್ತಿ ಏನಿಲ್ಲ ಇದರಲ್ಲಿ. ದಿಸ್ ಇಸ್ ಇಂಪಾರ್ಟೆಂಟ್. ಮಹಿಷಿ. ಮಹಿಷಿ ಅಂದರೆ ಏನು? ಎಮ್ಮೆ, ಬಫೆಲೋ. ಮಹಿಷಿ ಅಂದರೆ ಎಮ್ಮೆ. ನೆಕ್ಸ್ಟ್ ಮತ್ತು 2015 SDAದಲ್ಲಿ ಅಮರ ಅಂತ ಪದ ಕೇಳಿದ್ದಾರೆ. ಅಮರ ಅಂದರೆ ಏನು? ಮರಣವಿಲ್ಲದ, ಸಾವು ಇಲ್ಲದ, ಅಂತ್ಯವಿಲ್ಲದ, ಕೊನೆ ಇಲ್ಲದ. ಅರ್ಥ ಆಗ್ತಾ ಇದೆ ನಮಗೆ ಅಮರ ಅಂತ ಹೇಳಿ. ಓಕೆ, ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರಕ್ಕಾಗಿ ನೀಡಿರುವ ಕೊಡುಗೆ ಅಮರ, ಕೊನೆಯೇ ಇಲ್ಲ. ಎಷ್ಟೇ ಶತಮಾನಗಳು ಉರುಳಿದರೂ ಕೂಡ ಅದು ಎಲ್ಲರ ಮನಸ್ಸಿನಲ್ಲಿ ಅಚ್ಚಿಳಿಯದೆ ಉಳಿದಿರ್ತಕ್ಕಂಥದ್ದು ಅಲ್ವಾ. ಸೊ ಅಮರ ಎಂದರೆ ಮರಣವಿಲ್ಲದ. ನೆಕ್ಸ್ಟ್ ಕಳೆಬರ. ದಿಸ್ ಇಸ್ ಇಂಪಾರ್ಟೆಂಟ್ ನೋಡಿ, ನಾನು ಇಂಪಾರ್ಟೆಂಟ್ ಅಂತ ಬರೆದು ಬಿಡ್ತೀನಿ ಇಲ್ಲಿ ಇವಾಗಲೇ. ಏನು ಕಳೆಬರ ಅಂದರೆ? ಮೃತದೇಹ, ಡೆಡ್ ಬಾಡಿ. ಓಕೆ, ಡೆಡ್ ಬಾಡಿ. ನೆಕ್ಸ್ಟ್ ಭೂತ. ಸಿಂಪಲ್, ಅವಶ್ಯಕತೆಯೇ ಇಲ್ಲ ಎಕ್ಸ್ಪ್ಲನೇಷನ್ ಇದಕ್ಕೆ. ಭೂತ ಅಂದರೆ ಏನು? ಫಾಸ್ಟ್ ಟೆನ್ಸ್, ಆ್ಯಕ್ಷನ್ ಈಸ್ ಡನ್, ಹಿಂದ್ಗಡೆನೇ ಆಗಿ ಹೋಗಿದೆ, ಆಗಿ ಹೋದ ಕಾಲ, ಸಿಂಪಲ್ ಆಗಿದೆ. ನೆಕ್ಸ್ಟ್ ಬೆನ್ನತ್ತು ಅಂದರೆ ಸದಾ ಹಿಂಬಾಲಿಸು, ಫಾಲೋ ಮಾಡೋದಂತ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಒಂದು ನಾಯಿ ಇದೆ ಅಂದ್ಕೊಳ್ಳಿ. ಓಕೆ, ಸೊ ಅದೇನು ಮಾಡ್ತದೆ? ಕಟ್ಟಿರೋದನ್ನು ಬಿಚ್ಚಿಬಿಟ್ರೆ ನೀವು ಹೊಂಟ್ರೆ ಅಂದ್ಕೊಳ್ಳಿ, ನೀವು ಹೊರಟ್ರೆ ಅಂದ್ಕೊಳ್ಳಿ, ಲೈಕ್ ಯಾವುದೋ ಒಂದು ಸ್ಕೂಲ್ಗೋ ಎಲ್ಲೋ ಹೋಗ್ತಾ ಇದ್ರೆ ಏನು ಮಾಡುತ್ತೆ? ನಿಮ್ಮ ಹಿಂದ್ಗಡೆನೇ ಫಾಲೋ ಮಾಡ್ಕೊಂಡು ಬಂದುಬಿಡುತ್ತದೆ, ಬೆನ್ನತ್ಕೊಂಡು ಬಂದುಬಿಡುತ್ತೆ. ಸೊ ಅದು ಸದಾ ಹಿಂಬಾಲಿಸು ಅಂತ ಅರ್ಥ, ಬೆನ್ನತ್ತು ಅಂತ ಹೇಳಿದರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ 2017 SDA ಪೇಪರ್ ನೋಡ್ತಾ ಹೋಗೋಣ. ಯಾವ್ಯಾವ ಪದ ಬಂದಿದೆ? ಮೊದಲೇದು ಇಂಪಾರ್ಟೆಂಟ್ ನೋಡಿದ್ದು, ಗೇಹ ಅಂತ ಕೇಳಿದ್ದಾರೆ. ಗೇಹ ಅಂದರೆ ಏನು? ಗೃಹ ಅಂದರೆ ಮನೆ ಅಥವಾ ವಾಸಸ್ಥಾನ. ಓಕೆ, ಗೃಹ ಅಥವಾ ವಾಸಸ್ಥಾನ. ನೆಕ್ಸ್ಟ್ ಮಂಡಲ. ಮಂಡಲ ಅಂದರೆ ವಲಯ. ಓಕೆ, ಇದು ಕೂಡ ಇಂಪಾರ್ಟೆಂಟ್, ಮಂಡಲ ಪದಾರ್ಥವನ್ನು ಮರಿಬಾರ್ದು ನೀವು. ನಿರಂತರ. ನಿರಂತರ ಅಂದರೆ ಯಾವಾಗಲೂ, ಸತತ. ಓಕೆ, ವಿರಾಟ್ ಕೊಹ್ಲಿಯವರ ನಿರಂತರ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿ ಈ ಮಟ್ಟಕ್ಕೆ ತಲುಪಿದ್ದಾರೆ. ಸತತ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿ ಈ ಮಟ್ಟಕ್ಕೆ ತಲುಪಿದ್ದಾರೆ. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ಶೀರ್ಷಿಕೆ. ಏನು ಶೀರ್ಷಿಕೆ ಅಂದರೆ? ಹೆಡ್ಡಿಂಗ್, ಅನೆ ಬರಹ. ಓಕೆ, ಸೊ ಇವಾಗ ನೀವು ಯಾವುದಾದ್ರೂ ಪ್ರಬಂಧ ಬರೀಬೇಕು, ಏನಾದರೂ ಬರೀಬೇಕಾದ್ರೆ ಏನು ಮಾಡ್ತೀರಾ? ಹೆಡ್ಡಿಂಗ್ ಹಾಕೋತೀರಾ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೆಳಗಡೆ ಬರಲಿಕ್ಕೆ ಆರಂಭ ಮಾಡ್ತೀರಾ. ಸೊ ದ್ಯಾಟ್ ಈಸ್ ಶೀರ್ಷಿಕೆ ಅಥವಾ ತಲೆ ಬರಹ ಅಂತ ಅರ್ಥ ಆಗ್ತದೆ ನಿಮಗೆ. ಓಕೆ, ನೆಕ್ಸ್ಟ್ ಮತ್ತೆ ಬಂತು ನೋಡಿ ಕಾನನ. ಇವಾಗ ಇದು ಒಂದೇ ವಿಡಿಯೋದಲ್ಲಿ 3 ಸಲ ರಿಪೀಟ್ ಆಗಿರೋ ಪದ ಇದು, ಕಾನನ. ಸೊ ಅರ್ಥ ಆಗ್ತಾ ಇದೆ ನಿಮಗೆ ಯಾವ್ದು ಇಂಪಾರ್ಟೆಂಟ್, ಯಾವ ರೀತಿಯಾಗಿ ಓದಬೇಕಂತ. ಎಕ್ಸ್ಪ್ಲನೇಷನ್ ಏನು ಬೇಡ, ಕಾಡು, ಅರಣ್ಯ, ಕಾಂತಾರ ಅವೆಲ್ಲ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ, ಸರಿನಾ. ನೆಕ್ಸ್ಟ್
ಇವಾಗ ಯಾವ ಪೇಪರ್ ಕಂಪ್ಲೀಟ್ ಆಯಿತು? 2017 ಕಂಪ್ಲೀಟ್ ಆಯಿತು. ಸೊ ನಾವು ವಿ ಆರ್ ಎಟ್ SDA 2018 ಪೇಪರ್. ಓಕೆ, ಸೊ ನೋಡಿ SDA 2018 ಕೂಡ ಸಿಕ್ಕಾಪಟ್ಟೆ ಪ್ರಶ್ನೆಗಳು ಬಂದಿದ್ದಾವೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಿಮಗೆ ಯಾವೆಲ್ಲ ಬಂದಿದೆ. ಮೊದಲೇದಾಗಿ ಜರೆ ಅಂದರೆ ಏನು? ಮುಪ್ಪು, ವಯಸ್ಸಾಗು. ಓಕೆ, ಜರೆ ಅಂದರೆ ಮುಪ್ಪು, ವಯಸ್ಸಾಗು. ನೆಕ್ಸ್ಟ್ ಕೆಪಿಗ ಅಂತ ಕೇಳಿದ್ದಾರೆ. ಕೆಪಿಗ ಅಂದರೆ ಹಕ್ಕಿ. ಓಕೆ, ಬರ್ಡ್ಸ್, ಹಕ್ಕಿ. ಓಕೆನಾ. ನೆಕ್ಸ್ಟ್ ನೀಲ್ಮನೆ, ಇಂಪಾರ್ಟೆಂಟ್. ನೀಲ್ಮನೆ ಅಂತ ಯಾವುದು ಕರಿತೀವಿ ನಾವು? ಉಳಿದುಕೊಳ್ಳುವ ಮನೆ, ನೀಲ್ಮನೆ ಅಂದರೆ. ನೆಕ್ಸ್ಟ್ ಖೇಚರರು. ಯಾರಿಗಂತಾರೆ ಖೇಚರರು ಅಂತ? ಗಂಧರ್ವರಿಗೆ ಖೇಚರರು ಅಂತ ಕರೀತಾರೆ. ನೆಕ್ಸ್ಟ್ ಪದ ದ್ರುಮ. ದ್ರುಮ ಅಂದರೆ ಮರ ಅಥವಾ ಗಿಡ, ಟ್ರೀ. ಸರಿನಾ? ಟ್ರೀ ಇಂಗ್ಲೀಷಲ್ಲಿ. ನೆಕ್ಸ್ಟ್ ಜೊನ್ನ. ಜೊನ್ನ ಅಂದರೆ ಬೆಳದಿಂಗಳು. ಸಹಸ್ರಾಕ್ಷ ಅಂದರೆ ಇಂದ್ರ. ನೋಡಿ ಇಲ್ಲಿ ದೇವರ ಬಗ್ಗೆ ಬಂತು ನೋಡಿ ಒಂದು ಪದ, ಇಂದ್ರ. ಓಕೆ, ಸಹಸ್ರಾಕ್ಷ ಅಂದರೆ ಇಂದ್ರ. ಆಮೇಲೆ ತತಿ ಅಂತ ಕೇಳಿದ್ದಾರೆ. ತತಿ ಅಂದರೆ ಸಮೂಹ, ಗುಂಪು, ಗ್ರೂಪ್. ಓಕೆ, ತತಿ ಅಂದರೆ ಸಮೂಹ. ಇದು ಇಂಪಾರ್ಟೆಂಟ್ ನೋಡಿ. ಆಜ್ಯ ಪದದ ಅರ್ಥ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಏನಂದರೆ ಆಜ್ಯ ಅಂದರೆ? ಆಜ್ಯ ಅಂದರೆ ತುಪ್ಪ, ಘೀ ಅಲ್ವಾ? ಆಜ್ಯ ಅಂದರೆ ತುಪ್ಪ. ನೆಕ್ಸ್ಟ್ FDA 1997ಗೆ ಬಂದಿವಿ. ಇವಾಗ ಅಲ್ಲೇನು ಕೇಳಿದಾರ? ತುಕುಡಿ ಪದದ ಅರ್ಥವನ್ನು ಕೇಳಿದಾರ. ತುಕುಡಿ ಎಂದರೆ ಒಂದು ಚಿಕ್ಕ ಸೇನಾ ಭಾಗ. ಓಕೆ, ಇದು ದೊಡ್ಡದು ಅಂದ್ಕೊಳ್ಳಿ. ಇದರಲ್ಲಿ ಇದಷ್ಟೇ ಕಟ್ ಮಾಡಿ ತೆಗೆದ್ರೆ ಇದಕ್ಕೆ ಏನಂತೀವಿ ನಾವು? ದಿಸ್ ವಿ ಕಾಲ್ ಇಟ್ ಆಸ್ ತುಕುಡಿ. ನೆಕ್ಸ್ಟ್ ಸ್ಫುರಿಸು. ಸ್ಫುರಿಸು ಅಂದರೆ ಹೊಳೆಯುವುದು. ಮತ್ತೊಂದು ಸರ್ತಿ ಬಂತು ನೋಡಿ, 2 ಸರ್ತಿ ರಿಪೀಟ್ ಆಗಿದೆ. ಹಿಂದ್ಗಡೆಯೂ ಕೂಡ ಒಂದು ನೋಡಿದ್ವಿ ನಾವು, ಮೀನ್ ಅಂದರೆ ಹೊಳೆಯುವುದು ಅಂತ ನೋಡಿದ್ದೀವಲ್ವಾ. ಸೊ ಇಲ್ಲೊಂದು ಅದೇ ಥರ ಮತ್ತೊಂದು ಕೊಟ್ಟಿದ್ದಾರೆ, ಸ್ಫುರಿಸು ಅಂತ ಹೇಳಿ. ಸೊ ಅರ್ಥ ಮಾಡ್ಕೋಬೇಕು. ಕ್ವಶನ್ನಲ್ಲಿ ಕ್ವಶನ್ ಪೇಪರಲ್ಲಿ ಬಂದೇ ಬರ್ತದ. ಪ್ರೀವಿಯಸ್ ಪೇಪರಿಂದ ಎಕ್ಸಾಕ್ಟ್ ಬರ್ಲಿಕ್ಕಂದ್ರೂ ರಿಲೇಟೇಬಲ್ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರ ಅನ್ನೋ ಐಡಿಯಾ ಬಂತು ನಿಮಗೆ ಅಲ್ವಾ. ನೆಕ್ಸ್ಟ್ ನೋಡಿ, ಆಲ್ರೆಡಿ 90 ಸಮಾನಾರ್ಥಕ ಪದಗಳನ್ನು ಕಲಿತು ಬಿಟ್ಟಿದೆ ನಾವು ಅಲ್ವಾ, ಎಲ್ಲ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಬಂದಿರೋದು. ನೆಕ್ಸ್ಟ್ 2008 FDA 2008 ಬಂದಿರೋದು. ಮೊದಲೇದಾಗಿ ಸಾಕೂತ. ಏನು ಸಾಕೂತ ಅಂದರೆ? ಅಭಿಪ್ರಾಯ ಸಹಿತ. ಓಕೆ, ಭವರ ಅಂತ ಕೇಳಿದ್ದಾರೆ. ಭವರ ಅಂದರೆ ಯುದ್ಧ. ಮೇದಿನಿ, ಭೂಮಿ, ಧರೆ, ಪೊಡವಿ. ನೆಕ್ಸ್ಟ್ ಪ್ರಮೋದ ಅಂದರೆ ಹ್ಯಾಪಿನೆಸ್, ಸಂತೋಷ. ಇದು ಕೂಡ ರಿಪೀಟ್ ಆಯಿತು ನೋಡಿ. ನೆಕ್ಸ್ಟ್ ಮಂಕುರ ಅಂದರೆ ಕನ್ನಡಿ. ಇಂಪಾರ್ಟೆಂಟ್, ಇದು ಕೇಳಬಹುದು. ಮಂಕುರ ಎಂದರೆ ಕನ್ನಡಿ ಎಂದರ್ಥ. ತುಂಡಲ ಎಂದರೆ ಅಕ್ಕಿ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ತುಂಡಲ ಅಂದರೆ ಅಕ್ಕಿ. ಆಮೇಲೆ ಜಕಾತಿ ಅಂದರೆ ಸುಂಕ. ಇಟ್ಸ್ ಕೈಂಡ್ ಆಫ್ ಲೈಕ್ ಅ ಟ್ಯಾಕ್ಸ್. ಓಕೆ, ಸುಂಕ. ನಾವೇನು ಮಾಡ್ತೀವಿ? ಸರ್ಕಾರಕ್ಕೆ ನಮ್ಮ ಸಂಬಳದಲ್ಲಿ ಟ್ಯಾಕ್ಸ್ ಕಟ್ಟುತ್ತೇವೆ, ಜಕಾತಿಯನ್ನು ಕಟ್ಟುತ್ತೇವೆ. ಇವನ್ ಇದನ್ನು ನೀವು ನಮ್ಮ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಕೂಡ ಓದಿರ್ತೀರ ಅನ್ಕೊತೀನಿ ನಾನು, ಜಕಾತಿ. ರೈಟ್. ನೆಕ್ಸ್ಟ್ FDA 2017 ಯಾವ್ದು ಬಂದಿದೆ? 2017ರಲ್ಲಿ ನಡೆದಿರುವ FDA ಪರೀಕ್ಷೆಯಲ್ಲಿ ಬಾನ್. 1ನೇ ಪದ ಏನು ಬಂದಿದೆ? ಬಾನ್ ಎಂದರೆ ಆಕಾಶ. ನೆಕ್ಸ್ಟ್ ಕುರುಳು ಅಂದರೆ ಕೂದಲು, ಹೇರ್. ಕುರುಳು ಎಂದರೆ ಕೂದಲು ಎಂದರ್ಥ. ನೆಕ್ಸ್ಟ್ ಕರಿಮುಖ ಅಂತ ಯಾರಿಗೆ ಕರಿತೀವಿ? ಗಣಪತಿ. ಹೇಗೆ? ಕರಿ ಅಂದರೆ ಏನು? ಆನೆ ಅಥವಾ ಗಜ ಅಥವಾ ದ್ವಿದರ ಅಂದರೆ ಆನೆಯ ಮುಖವನ್ನು ಹೊಂದಿರುವವರು ಯಾರು ಎಂದರ್ಥ. ಆನೆಯ ಮುಖವನ್ನು ಹೊಂದಿರುವವನು ಗಣಪತಿ, ವಿಘ್ನೇಶ, ವಿನಾಯಕ, ವಕ್ರತುಂಡ ಅಲ್ವಾ. ನೆಕ್ಸ್ಟ್ ಬೆನ್ನೀರು ಅಂದ್ರೇನು? ಬಿಸಿ ನೀರು. ಮುಂದಿನ ಪದ ಭ್ರಮರ. ಇಂಪಾರ್ಟೆಂಟ್ ನೋಡಿ, ದುಂಬಿ ಪದ ಕೂಡ ರಿಪೀಟ್ ಆಗಿ ಬಂತು. ಭ್ರಮರ ಎಂದರೆ ದುಂಬಿ ಎಂದರ್ಥ. ಕೇತನ, ಇದು ಕೂಡ ರಿಪೀಟ್. ಯಾಕೆ? ವೈಜಯಂತಿ ಅಂತ ಹಿಂದ್ಗಡೆ ಓದಿದ್ವಿ ನಾವು, ನೆನಪಿದೆ ಅನ್ಕೊಂತೀನಿ ನಿಮಗೆ. ರೈಟ್. ವೈಜಯಂತಿ ಅಂದರು ಬಾವುಟ, ಧ್ವಜ. ಇವಾಗ ಇಲ್ಲಿ ಕೊಟ್ಟಿರೋದು ಕೇತನ. ಅಂದರೆ ಎಕ್ಸಾಮಲ್ಲಿ ಕೇತನ ಕೊಟ್ಟು ಅದಕ್ಕೆ ಸರಿಯಾಗಿರೋ ಸಮಾನಾರ್ಥಕವನ್ನು ಕೊಟ್ಟು ಕೇಳಿದರು. ಸೊ ನಾನು ಇಲ್ಲಿ ಡೈರೆಕ್ಟ್ ಆನ್ಸರ್ ಮಾತ್ರ ಕೊಡ್ತಾ ಇದ್ದೀನಿ. ಕೇತನ ಎಂದರೆ ಬಾವುಟ ಎಂದರ್ಥ. ನೆಕ್ಸ್ಟ್ ಒಲುಮೆ. ಇದು ಒಂದು ರೀತಿಯಾಗಿ ರಿಪೀಟ್ ಆಗಿರ್ತಕ್ಕಂಥದ್ದೇ, ಲೈಕ್ ಪ್ರಮೋದ ಆ ಥರದ್ದೆಲ್ಲ ಬರ್ತಾ ಇದೆಯಲ್ಲ ನಿಮಗೆ, ಅದೇ ಒಲುಮೆ ಅಂದರೆ ಪ್ರೀತಿ. ಓಕೆ. ನೆಕ್ಸ್ಟ್ ಕೌಸ್ತುಭ ದರ ಅಂದರೆ ವಿಷ್ಣುವಿಗೆ, ದೇವರುಗಳ ಬಗ್ಗೆ ಬಂತು ನೋಡಿ ಇಲ್ಲಿ. ಓಕೆ, ಗಾಡ್ ರಿಲೇಟೆಡ್, ದೇವರು. ಕೌಸ್ತುಭ ದರ ಅಂತ ಕರಿತೀವಿ ವಿಷ್ಣುವಿಗೆ. ನೆಕ್ಸ್ಟ್ ಕಡಸು ಅಂದರೆ ಹಸು. ಅಗೇನ್ ಪ್ರಾಣಿಗಳಿಗೆ ಬಂತು ನೋಡಿ. ಅದೇ ಹೇಳ್ತಾ ಇದ್ದೀನಲ್ಲ, ಸುತ್ತ ಹಾಕಿಕೊಂಡು ಅಲ್ಲೇ ಬರುತ್ತೆ. ಪ್ರಾಣಿಗಾದರೂ ಬರುತ್ತೆ, ದೇವರಿಗಾದರೂ ಬರುತ್ತೆ, ಭೂಮಿ, ನಕ್ಷತ್ರ ಇಂಥದಕ್ಕೆ ಬರುತ್ತೆ ರಿಪೀಟ್ ಆಗಿ. ಸೊ ನಿಮ್ಗೆ ಅರ್ಥ ಆಗ್ತಿರಬೇಕು ಯಾವ ರೀತಿ ಸ್ಟಡಿ ಮಾಡಬೇಕು ನಾವು ಸಮಾನಾರ್ಥಕ ಪದಗಳನ್ನು ಅಂತೇಳಿ. ಓಕೆ, ಕಡಸು ಎಂದರೆ ಹಸು ಎಂದರ್ಥ. ಸೊ ದೀಸ್ ಆರ್ ಕ್ವಶನ್ಸ್ ವಿ ಹ್ಯಾವ್ ಟೇಕನ್ ಇಟ್ ಫ್ರಮ್ ದ FDA 2017 ಕ್ವಶನ್ ಪೇಪರ್.
ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ FDA 2015 2015 ಬಂದಿರೋದು. ಏನಿದೆ 107ನೇದು ವಜ್ರಧರ. ನೋಡಿ ಇದು ದೇವರಿಗೆ. ವಜ್ರಧರ ಅಂದರೆ ಯಾರು? ಇಂದ್ರ ಅಲ್ವಾ? ಇಂದ್ರನ ಬಗ್ಗೆ ಪ್ರೀವಿಯಸ್ ಸ್ಲೈಡಲ್ಲೂ ಕೂಡ ನೋಡಿದ್ವಿ. ಅಗೇನ್ ಇಟ್ ಈಸ್ ರಿಪೀಟಿಂಗ್. ವಜ್ರಧರ ಎಂದರೆ ಇಂದ್ರ. ನೆಕ್ಸ್ಟ್ ನವನೀತ. ನವನೀತ ಅಂದರೆ ಬೆಣ್ಣೆ. ಹಿಂದ್ಗಡೆ ತುಪ್ಪದ್ದು ನೋಡಿದ್ದೀವಿ, ಇವಾಗ ಬೆಣ್ಣೆ ಕೇಳ್ತಾ ಇದ್ದಾರೆ ನೋಡಿ. ಒಮ್ಮೆ ತುಪ್ಪ ಒಮ್ಮೆ ಬೆಣ್ಣೆ. ನೆಕ್ಸ್ಟ್ ಜಗಜಗಿಸು. ಜಗಜಗಿಸು ಅಂದರೆ ಪ್ರಕಾಶಿಸು. ನೋಡಿ ಅದೇ ಬಂತು. ಮೀನಂತ ನೋಡಿದ್ದೀವಿ, ಹೊಳೆಯುವ. ಸ್ಫುರಿಸು ಅಂತ ನೋಡಿದ್ವಿ, ಹೊಳೆಯುವ ಅಥವಾ ಪ್ರಕಾಶಿಸುವ. ಅಗೇನ್ ಇಲ್ಲಿ ಬರ್ತಾ ಇದೆ ಜಗಜಗಿಸು. ಇದು ಕೂಡ ಪ್ರಕಾಶಿಸು ಅಥವಾ ಹೊಳೆಯುವ, ಶೈನಿಂಗ್. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಮೂರ್ತ. ಮೂರ್ತ ಅಂದರೆ ಆಕಾರವಿಲ್ಲದ. ಓಕೆ, ಅದಕ್ಕೆ ಆಕಾರನೇ ಇಲ್ಲ. ನೆಕ್ಸ್ಟ್ ಮೃಷೆ. ಮೃಷೆ ಅಂದರೆ ಸುಳ್ಳು, ಲೈ. ಓಕೆ, ನೆಕ್ಸ್ಟ್ ಸೊ ಇವಾಗ 2011 ಬಂದಿರೋದು ನೋಡೋಣ. 2011 ಯಾವುದು? FDA ಪೇಪರಲ್ಲಿ ಬಂದಿರೋದು. 2011ರ FDA ಪೇಪರ್ ಯಾವ್ದು ಬಂದಿದೆ? ಮೊದಲೇದಾಗಿ ಅಗೇನ್ ರಿಪೀಟಿಂಗ್, ಚಂದ್ರನ ಬಗ್ಗೆ ಕೇಳಿದ್ದಾರೆ. ದಟ್ ಈಸ್ ತಂಗದಿರ. ತಂಗದಿರ ಅಂದರೆ ಚಂದ್ರ. ನೆಕ್ಸ್ಟ್ ಧುರಂಧರ ಅಂದರೆ ಹೊಣೆಗಾರ. ಬಾದರಾಯನ ಸಂಬಂಧ ಇಂಪಾರ್ಟೆಂಟ್. ಹಳೆಯ ಕಾಲದ ಸಂಬಂಧವನ್ನು ನಾವು ಬಾದರಾಯನ ಸಂಬಂಧ ಅಂತ ಕರಿತೀವಿ. ನೆಕ್ಸ್ಟ್ ಬೆನ್ನೀರು. ಇದು ಕೂಡ ರಿಪೀಟ್. ಬೆನ್ನೀರು ಎಂದರೆ ಬಿಸಿ ನೀರು. ನೆಕ್ಸ್ಟ್ 116ನೇ ಪದ, ಅಲ್ಪಟ್ ಸ್ಟಾರ್ ಮಾರ್ಕ್. ಬೋಳೆ ಶಂಕರ. ಯಾರಿಗಂತಾರೆ ಬೋಳೆ ಶಂಕರ? ಮೋಸ ಹೋಗುವವನಿಗೆ ಬೋಳೆ ಶಂಕರ ಎಂದು ಕರೆಯುತ್ತಾರೆ ಸರ್. ನೆಕ್ಸ್ಟ್ ಚಾರಣ. ಇಂಪಾರ್ಟೆಂಟ್. ಚಾರಣ ಅಂದರೆ ಸಂಚಾರ ಮಾಡೋದು. ಇಂಗ್ಲೀಷಲ್ಲಿ ಹೇಳ್ತೀವಿ ನೋಡಿ, ಟ್ರಕ್ಕಿಂಗ್ ಅಂತ ಕರಿತೀವಲ್ಲ ನಾವು, ದಟ್ ಈಸ್ ದ ಒನ್. ಇವಾಗ ರೀಸೆಂಟಾಗಿ ಒಂದು ನ್ಯೂಸಲ್ಲೂ ಕೂಡ ನೋಡಿದ್ರಿ ನೀವು. ಒಂದು 8-10 ಜನ ನಮ್ಮ ಬೆಂಗಳೂರಿಂದ ಚಾರಣಕ್ಕೆ ಹೋದವರು ಅಲ್ಲಿ ಉಸಿರಾಟದ ಸಮಸ್ಯೆಯಾಗಿ ಪ್ರಾಣವನ್ನು ಕಳೆದುಕೊಂಡಿರೋದು. ಓಕೆ, ಇದೇನು ಉತ್ತರಾಖಂಡನೋ ಸಮ್ವೇರ್ ಇಟ್ ಹ್ಯಾಡ್ ಹ್ಯಾಪಂಡ್. ಓಕೆ, ಚಾರಣಕ್ಕೆ ಹೋಗಿರ್ತಾರೆ, ಅಂದರೆ ಟ್ರೆಕ್ಕಿಂಗ್ ಸಲುವಾಗಿ ಹೋಗಿರ್ತಾರೆ. ಟ್ರೆಕ್ಕಿಂಗ್ ಈಸ್ ಅ ಕೈಂಡ್ ಆಫ್, ಅದು ಒಂಥರ ಹ್ಯಾಪಿನೆಸ್. ಸ್ನೇಹಿತರೊಂದಿಗೆ ಕೂಡ್ಕೊಂಡು ಹೋಗ್ಬಿಡೋದು ಹಂಗೆ ಅಡ್ಡಾಡ್ತಾ. ರೈಟ್, ಚಾರಣ ಎಂದರೆ ಸಂಚಾರ. ನೆಕ್ಸ್ಟ್ ವಸುಗೆ ಪದದ ಅರ್ಥ ಕೇಳಿದ್ದಾರೆ. ವಸುಗೆ ಎಂದರೆ ಉತ್ಸವ. ಓಕೆ, ಉತ್ಸವ ಪ್ರೊನೌನ್ಸಿಯೇಷನ್ ನೋಡಿ, ಬಹಳಷ್ಟು ಜನ ಉತ್ಸವ ಅಂತ ಕರೀತಾರೆ, ಇದು ಉತ್ಸವ. ಓಕೆ, ವಸುಗೆ ಎಂದರೆ ಉತ್ಸವ ಎಂದರ್ಥ. ಸರಿನಾ? ನೆಕ್ಸ್ಟ್ ಕಂಪ್ಲೀಟ್ ಆಯಿತು 2011. ಇವಾಗ ಹೋಗೋಣ 2008ಕ್ಕೆ. ಅಲ್ಲೇನು ಕೇಳಿದ್ದಾರೆ? ಮತ್ತೆ ಬಂತು ನೋಡಿ. ಚಂದ್ರನ ಬಗ್ಗೆ ಅದು ಎಷ್ಟು ಪ್ರೀತಿಯೋ ಗೊತ್ತಿಲ್ಲ ಎಕ್ಸಾಮಿನರ್ಗೆ, ಅದನ್ನೇ ಹಾಕಿ ರುಬ್ಬಿದ್ದಾನೆ ಪದೇ ಪದೇ. ಇಲ್ಲಿ ನೋಡಿ, ಚಂದ್ರ. ತಿಂಗಳು ಅಂತ ಕೇಳಿದ್ದಾರೆ. ತಿಂಗಳು ಅಂದರೆ ಚಂದ್ರ. ಇಂಚರ. ಇಂಚರ ಅಂದರೆ ಇಂಪಾದ ಸ್ವರ, ಅಂದರೆ ಕೇಳಕ್ಕೆ ಇಷ್ಟ ಆಗುವಂಥದ್ದು, ಮಧುರವಾಗಿರ್ತಕ್ಕಂಥದ್ದು, ಸಿಹಿಯಾಗಿರ್ತಕ್ಕಂಥದ್ದು, ಪದೇ ಪದೇ ಬೇಕು ಅನ್ನಿಸ್ತಕ್ಕಂಥ ಸ್ವರ ಇಂಚರ. ಓಕೆ, ಶ್ರೇಯಾ ಘೋಷಾಲ್ ಅವರ ಧ್ವನಿ ತುಂಬ ಇಂಚರವಾಗಿದೆ, ಇಂಪಾದವಾಗಿದೆ. ಸೋನು ನಿಗಮ್ ಅವರ ಧ್ವನಿ ತುಂಬ ಇಂಚರವಾಗಿದೆ ಅಲ್ವಾ? ಅರ್ಥ ಆಗ್ತಿದೆಯಲ್ಲ ನಿಮಗೆ? ನೆಕ್ಸ್ಟ್ ಕನಸುನಿ. ಕನಸುನಿ ಅಂದರೆ ಏನು? ಕನಸು ಕಾಣುವವನು, ಡ್ರೀಮ್. ಯಾವಾಗಲೂ ಡ್ರೀಮಲ್ಲಿರೋದು ಕನಸುನಿ ಅಂತ ಬಂದರೆ. ಇದಿಷ್ಟು 2008. ಇವಾಗ 2005. ಅರ್ಥ ಆಗ್ತಾ ಇದೆ ನಿಮಗೆ ಎಷ್ಟೆಲ್ಲ ಪೇಪರ್ಗಳನ್ನು ಇಲ್ಲಿ ಕವರ್ ಮಾಡಿ ಕೊಡ್ತಾ ಇದ್ದೇನೆ ಅಂತ ಅಲ್ವಾ? ಸೊ ನಾನು ಮಾಡ್ತಾ ಇರೋ ಎಫರ್ಟ್ಗೆ ಡೆಫಿನೆಟ್ಲಿ ಒಂದು ಲೈಕ್ ಬೇಕಲ್ವಾ, ಸಬ್ಸ್ಕ್ರೈಬ್ ಬೇಕಲ್ವಾ, ಕಮೆಂಟ್ ಬೇಕಲ್ವಾ? ಎಸ್, 3 ಮಾಡಿದರೆ ಅನ್ಕೊತೀನಿ. ಏನಿದೆ 122ನೇ ಪ್ರಶ್ನೆ? ವಿಜಗಿಸು ಅಂತ ಕೇಳಿದಾರ. ವಿಜಗಿಸು ಅಂದರೆ ಗೆಲುವನ್ನು ಬಯಸುವವ. ವಿಜಗಿಸು ಅಂದರೆ ಗೆಲುವನ್ನು ಬಯಸುವವ. ನೆಕ್ಸ್ಟ್ ಅರಿಲ್. ರಿಪೀಟೆಡ್. ಅರಿಲ್ ಅಂದರೆ ನಕ್ಷತ್ರ. ನೆಕ್ಸ್ಟ್ ಪುಲ್ಲವಡಿಗ. ಪುಲ್ಲವಡಿಗ ಯಾರು? ಹೂ ಮಾರುವವ. ಓಕೆ, ಹೂವನ್ನು ಮಾರುವವರಿಗೆ ನಾವು ಪುಲ್ಲವಡಿಗ ಅಂತ ಕರಿತೀವಿ. ನೆಕ್ಸ್ಟ್ ವಿಸರ. ವಿಸರ ಅಂದರೆ ಗುಂಪು. ಹಿಂದ್ಗಡೆ ಕೂಡ ಒಂದು ನೋಡಿದ್ವಿ ನಾವು, ಗುಂಪು ಅಂತ ಹೇಳಿ. ನೆನಪಿದೆಯಾ ಯಾವ ಪದಕ್ಕೆ ಅಂತ? ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸದ್ಯಕ್ಕೆ ವಿಸರ ಅಂದರೆ ನಿಮಗೆ ಗುಂಪು ಅಂತ ಗೊತ್ತಿರಬೇಕು. ಓಕೆ, ಸೊ ಇದರೊಂದಿಗೆ ಏನಾಗ್ತಾ ಇದೆ? ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಬಂದರೂ ಎಲ್ಲ ಪ್ರಶ್ನೆಗಳು, ಸಮಾನಾರ್ಥಕ ಪದಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಕವರ್ ಆಗೋಯ್ತು. ಅಥವಾ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋ ಒಂದು ಹಿಂಟ್ ಕೂಡ ನಿಮಗೆ ಗೊತ್ತಾಯಿತು. ಓಕೆ, ಸೊ ಆಲ್ಮೋಸ್ಟ್ ಪ್ರೀವಿಯಸ್ ಒಂದು 10-15 ಇಯರ್ಸ್ ಪೇಪರ್ ಕವರ್ ಆಗಿದೆ ಅನ್ಕೊತೀನಿ. 2008 ಆಯಿತು, 9 ಆಯಿತು, 11 ಆಯಿತು, 18 ಆಯಿತು, 21 ಆಯಿತು. ರೈಟ್, ಸೊ ಎಲ್ಲವೂ ಎಷ್ಟೆಲ್ಲ ಸಾಧ್ಯ ಇದೆ ಎಲ್ಲವನ್ನು ಇದು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಕೈಂಡ್ಲಿ ಸಬ್ಸ್ಕ್ರೈಬ್ ಇಟ್ ಆ್ಯಂಡ್ ಬೈ ಫಾರ್ ದ ನಾವ್. ಬಾಯ್.